ಮಹಾಲಕ್ಷ್ಮಿಯ ತತ್ವಚಿಂತಕರಿಗೆ ವಂದನೆಗಳು. ಚತುರ್ಮುಖನ ಮೇಲೆ ಮಹಾಲಕ್ಷ್ಮಿಗೆ ಇರುವ ವಿಶೇಷವಾದ ಅನುಗ್ರಹ ಶಕ್ತಿ, ಅಂಥ ಮಹಾಲಕ್ಷ್ಮಿಯನ್ನು ಆ ನೆಲೆಯಲ್ಲಿ ನಿರೂಪಿಸಿರುವ ಭಗವಂತ ಚತುರ್ಮುಖ ತನ್ನ ಸಾಮರ್ಥ್ಯ ವಿಶೇಷದಿಂದ ಜಗತ್ತಿನ ಅತಿದೊಡ್ಡ ಶಕ್ತಿ ಎನಿಸಿಕೊಂಡ ಶೇಷಾಹಿವೈರಿ ಶಿವಶಕ್ರ ಮನುಪ್ರಧಾನ ಇವರೆಲ್ಲರ ಮುಖ್ಯವಾದಂತಹ ಕರ್ಮಗಳಿಗೆ ಚತುರ್ಮುಖನೇ ಕಾರಣನಿದ್ದಾನೆ, ಉಪದೇಶಕನಿದ್ದಾನೆ ಅನ್ನುವ ನೆಲೆಯಲ್ಲಿ ಶೇಷನನ್ನು ಸೃಷ್ಟಿಗೈದ ಚತುರ್ಮುಖ, ಅವನ ವ್ಯಾಪಾರಗಳನ್ನು ನಡೆಸಿಕೊಡುವ ಚತುರ್ಮುಖ, ಜೊತೆಯಲ್ಲಿ ಶೇಷ ಸೃಷ್ಟಿಗೈಯುವ ಮೂಲಕ ಆ ವಸ್ತುಗಳ ಮೇಲೆಯೂ ಚತುರ್ಮುಖನ ಪಾರುಪತ್ಯ. ಅದರಂತೆ ಗರುಡನ ಸೃಷ್ಟಿ ಚತುರ್ಮುಖನಿಂದ, ಗರುಡನಿಂದ ಆಗುವ ಸೃಷ್ಟಿಯಲ್ಲಿ ಚತುರ್ಮುಖನ ವಿಶೇಷವಾದಂತಹ ಪ್ರವೇಶ. ಹೀಗೆ ಲೋಕದಲ್ಲಿ ಆಗುವ ಶಿವನ ಕೆಲಸಗಳು, ಶಿವನ ಸೃಷ್ಟಿಗಳು, ಶಿವನಿಂದ ಆಗುವ ಸೃಷ್ಟಿಗಳು ಇವು ಮತ್ತು ಚತುರ್ಮುಖನಿಂದ ಆಗುವಂಥದ್ದು. ಇದರಂತೆ ಇಂದ್ರನ ಸೃಷ್ಟಿ, ಇಂದ್ರನ ಸೃಷ್ಟಿಯನ್ನು ವೈಕಾರಿಕ ಸೃಷ್ಟಿಯಲ್ಲಿ ಚತುರ್ಮುಖನಿಂದ ಆದದ್ದು ನೋಡಿದೆವು ದೇವತೆಗಳ ಜೊತೆಯಲ್ಲಿ. ಇನ್ನು ಇಂದ್ರನಿಂದ ಆಗುವ ಸೃಷ್ಟಿಗಳು, ಹಾಗೆಯೇ ಮನುವಿನ ಸೃಷ್ಟಿ ಚತುರ್ಮುಖನಿಂದ ಆಗುವಂಥದ್ದು. ಆ ಮನುಗಳಿಂದ ಆಗುವ ಸೃಷ್ಟಿಯಲ್ಲಿ ಚತುರ್ಮುಖನ ಪಾತ್ರ. ಈಗ 4 ವಸ್ತುಗಳ ಜೊತೆಯಲ್ಲಿ 4ವರಿಗೆ ನಾವು ಸಂಬಂಧವನ್ನು ಕಲ್ಪಿಸಿದರೆ ಶಿವ ಪ್ರಧಾನ ಕರ್ಮರಚನ ಅಂತ ಆದರೆ, ಶೇಷೂರು ರಚನ ಉರುಕರ್ಮ ರಚನ, ಹಾಗೆ ಗರುಡನ ಚಿತ್ರಕರ್ಮ ರಚನ, ಶಿವನ ಪ್ರಧಾನ ಕರ್ಮ ರಚನ ಆದರೆ ಶಕ್ರನ ಮನುಕರ್ಮ ರಚನ. ಇಂದ್ರ ಮನುಗಳಲ್ಲಿ ಸೇರಿಕೊಂಡು ಮನ್ವಂತರದಲ್ಲಿ ಅವನ ಪಾತ್ರ ಏನು ಅನ್ನುವುದರ ಚಿಂತನೆಯಲ್ಲಿ ಮನು ಶಬ್ದಕ್ಕೆ ಮನುವೇ ಇದ್ದಾನೆ ಅಥವಾ ಮನ್ವಂತರಗಳು ಇವೆ, ಮನ್ವಂತರದ ಕಾಲವೂ ಇದೆ. ಜೊತೆಯಲ್ಲಿ ಮನು ಅಂದರೆ ಮಂತ್ರವೂ ಅರ್ಥ ಆಗುತ್ತೆ. ಅವನ ಮಂತ್ರಾಲೋಚನೆಗಳು, ಅವನ ಚಿಂತನೆಗಳು, ಅವನ ಆರಾಧನೆಗಳು, ಅನೇಕ ರೂಪಗಳಿಗೋಸ್ಕರ ಅವನ ವ್ಯವಸ್ಥೆಗಳು. ಸ್ವರ್ಗದಲ್ಲಿ ಅನೇಕ ಭಗವಂತನ ರೂಪಗಳು ಪ್ರತಿಷ್ಠೆಗೊಂಡಿವೆ, ಇವೆ ಪೂಜನೀಯವಾಗ್ತಾ. ಅನೇಕ ಕಡೆಗಳಲ್ಲಿ ಇಂದ್ರನೇ ಬಂದು ಈ ಲೋಕದ ಭಗವಂತನ ಅವತಾರಗಳನ್ನು ಕರೆದಿದ್ದಾನೆ, ಪೂಜೆಗೊಳಿಸ್ತಾನೆ. ಹೀಗಾಗಿ ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಪ್ರಧಾನವಾಗಿ 5 ಜನರಲ್ಲಿ ನಿಂತು, ಶಕ್ರನ ನಂತರದಲ್ಲಿ ಮನುವಿನ ಸ್ಥಾನಮಾನ 10ನೇ ಕಕ್ಷೆಯವನು ಅಂತ. ಹಾಗಾಗಿ ದೊಡ್ಡ 5 ವ್ಯಕ್ತಿಗಳ ಬಗ್ಗೆ ವೇದದಲ್ಲಿ ಹೇಗೆ ಹೇಳಿದೆ ಚತುರ್ಮುಖನ ಸೃಷ್ಟಿಯಲ್ಲಿಂದ ತೋರಿಸಿಕೊಟ್ಟಿದ್ದು. ಇಷ್ಟೆಲ್ಲ ಚತುರ್ಮುಖನಿಂದ ಆಗ್ತದೆ ಎನ್ನುವುದಕ್ಕೆ ಚತುರ್ಮುಖನ ವಿಶೇಷವಾದ ಅನುಗ್ರಹ, ಜ್ಞಾನ, ಬೆಂಬಲ, ಇವೆಲ್ಲ ಕ್ರಿಯಾಶಕ್ತಿ ಇವನ್ನೆಲ್ಲ ಇಟ್ಟುಕೊಂಡ ಮಾತುಗಳನ್ನು ಇವತ್ತು ನಾವು ಬದಲಿಸ್ತಾ ಇದ್ದೇವೆ. ಅಂದರೆ ಅದು ರುದ್ರನ ಅಧಿಕಾರ ವಿಶೇಷಗಳಲ್ಲಿ ಬರತಕ್ಕ ಮಂತ್ರ ಆಗಲಿಕ್ಕೆ ಹೋಗಿ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಂ ನೀತೋಸ್ಯ ಜಂತೋ ತಮಕ್ರತುಂ ಪಶ್ಯತಿ ವೀತಶೋಕಃ ಧಾತುಪ್ರಸಾದಾತ್ ಮಹಿಮಾನಮೀಶಂ. ಇದು ರುದ್ರ ಮಂತ್ರರಾಶಿಯಲ್ಲಿ ಬರ್ತದೆ ಅಂತ ಹೇಳಿಕೊಂಡು ರುದ್ರಪರವಾದ ಚಿಂತನೆ ಮಾಡಿದರೆ ಇಲ್ಲಿ ಏನು ಅರ್ಥ ಆಗುವುದಿಲ್ಲ. ಅದಕ್ಕೆ ನಾನು ಶಿವಪ್ರಧಾನ ಅಂತಿಟ್ಟುಕೊಳ್ಳುವಲ್ಲಿ ಹೇಳಿಕೊಂಡದ್ದು ಇದನ್ನು. ಆದರೆ ಧಾತುಪ್ರಸಾದಾತ್ ಎನ್ನುವುದಕ್ಕೆ ಮುಖ್ಯ ಇದು. ಚತುರ್ಮುಖನ ಅಥವಾ ಪ್ರಾಣನ ಮಹಾಪ್ರಸಾದದಿಂದಲೇ ಇಡೀ ಜಗತ್ತು ಕ್ರಿಯಾಶೀಲವಾಗಿದೆ, ಶೇಷಾಹಿ ಜಗತ್ತುಗಳು ಅಂತ. ಈ ಮಂತ್ರ ಏನು ಹೇಳಿದೆ ಅಂದರೆ ಅಣೋರಣೀಯಾನ್ ಒಬ್ಬ ವ್ಯಕ್ತಿಯ ಬಗ್ಗೆ ಪರಿಚಯ ಮಾಡ್ತದೆ. ಸಣ್ಣದರಲ್ಲಿಯೂ ಅತಿ ಸಣ್ಣದಾದವನು ಅಂತ, ಅಣುವಿಗಿಂತ ಮಹತ್ತರವಾಗಿ ಅಣುವಾದವನು, ತುಂಬ ಚಿಕ್ಕವನಾದವನು ಅಂತ, ಸರ್ವ ಅಣು ಪ್ರಪಂಚದೊಳಗೂ ಪ್ರವಿಷ್ಟನಾಗಿ ನಿಲ್ಲಕ್ಕೆ ಅನುಕೂಲವಾದಂತಹ ಸ್ಥಿತಿ ಉಳ್ಳವನು. ಅಣೋರಣೀಯಾನ್. ಅಣು ಯಾರನ್ನು ಹೇಳ್ತದೆ? ಜೀವವನ್ನು ಅಣು ಅಂತ ಹೇಳ್ತದೆ ಯಾವಾಗಲೂ. ಜೀವನನ್ನಲ್ಲದೆ ಯಾವುದೇ ಸಂಗತಿಗಳನ್ನು ನಾನು ಹೇಳುವುದಿಲ್ಲ. ಯಾಕೆ? ಅತ್ಯಂತ ಸೂಕ್ಷ್ಮನಾದವನೇ ಜೀವ. ಕೃಷ್ಣನು ಪರಿಚಯಿಸುವಾಗ ನಿತ್ಯ ಸರ್ವಗತಸ್ಥಾಣು ರಚಲೋಯಂ ಸನಾತನಃ ನಿತ್ಯ ಸರ್ವಗತಸ್ಥಃ ಅಣು ಅಂತ ಹೇಳಿ, ನಿತ್ಯ ಸರ್ವಗತಸ್ಥಾಚವು ಅನುಶ್ಚ, ನಿತ್ಯ ಸರ್ವಗತನಾದ ಭಗವಂತನಲ್ಲಿ ನೆಲೆಗೊಂಡವನು ಮತ್ತು ಅಣುವು ಆದವನು ಜೀವನು ಅಂತೇಳಿ ಅಚಲೋಯಂ ಸನಾತನಃ ಅಂತ ಹೇಳಿಕೊಂಡಿದ್ದಾನೆ. ಅಂತ ಅತ್ಯಂತ ಜೀವನ ಬಗ್ಗೆ ನಾವು ಹೇಳುವುದಿದ್ದರೆ ಸ್ವರೂಪದ ಬಗ್ಗೆ ಮಾತಾಡೋದಾದ್ರೆ ಅಣು ಅಂತ ಹೇಳುವುದು. ಎಲ್ಲ ಜೀವರು ಅಣುಗಳೇ. ಜೀವ ಸಾಮಾನ್ಯ ಲಕ್ಷಣ, ಸರ್ವಜೀವ ಲಕ್ಷಣ ಅದು ಅಣುತ್ವ ಎನ್ನುವುದು. ಅಂದ ಚತುರ್ಮುಖ ಜೀವನು ಸ್ವಲ್ಪ ದೊಡ್ಡದಿದ್ದಾನೆ,
ಮನುಷ್ಯ ಜೀವನವು ಸಣ್ಣಗೆ ಬರ್ತಾನೆ ಹಾಗೇನಿಲ್ಲ. ಭಗವಂತನ ಪ್ರತಿಬಿಂಬವಾದ ಎಲ್ಲ ಜೀವರು ಗಾತ್ರ ವಿಶೇಷದಲ್ಲಿ ದ್ರವ್ಯರಾಶಿಯಲ್ಲಿ ಎಲ್ಲ ಹೇಳಿಕೊಳ್ಳುವುದಾದರೆ ಭೌತರೂಪ ಪ್ರಕಾರದಲ್ಲಿ ಹೇಳಿದರೆ ಅಣುವೇ. ಆದರೆ ದೇವತೆಗಳು ಜೀವರು ಅಣು ಆಗಿದ್ದರು, ಸಾಂಶರು ಅಷ್ಟೇ. ಹೇಗೆ ನಮ್ಮ ಕಣ್ಣಿನಲ್ಲಿಯೂ ಸೂರ್ಯ ಇದ್ದಾನೆ, ಮುಗಿಲಲ್ಲಿ ಇದ್ದಾನೆ, ಎಲ್ಲಿಂದ ಹೇಗೆ ಬಂದ? ಅದಕ್ಕೆ ಅವನಿಗೆ ಆಂಶಿಕವಾದ ಪ್ರವೇಶ ಇದೆ, ಅಂತಹ ಯೋಗ್ಯತೆ ಅವನಲ್ಲಿದೆ. ಆದರೆ ಅಲ್ಲಿ ಸಣ್ಣದಾಗಿ ಇಲ್ಲಿ ಬಂದದ್ದು ಅಲ್ಲ, ಇಲ್ಲಿ ಬರುವ ಮೂಲಕ ಅವನು ದೊಡ್ಡದಾಗುವುದಿಲ್ಲ. ಆದ್ದರಿಂದ ಅಣುತ್ವ ಎನ್ನುವುದೇನು ಬಾಧಕ ಆಗುವುದಿಲ್ಲ. ಸಾಂಶತ್ವ ಇರಲಿ, ಅಣುತ್ವ ಹೋಗಲಿ ಅಂತ ಹೇಳಲಿಕ್ಕೆ ಇರಲಿಲ್ಲ. ಆದ್ದರಿಂದ ಅಂಶತ್ವ ಇರಲಿ, ಅಣುತ್ವ ಇರಲಿ, ಏನಾಯಿತು ಅಂತ. ಒಬ್ಬ ಆರೋಗ್ಯವಂತನೂ ಇದ್ದಾನೆ, ಸಮ ಊಟವೂ ಮಾಡ್ತಾನೆ ಹೇಳಿದರೆ ತಪ್ಪೇನಾಯಿತು? ಇಲ್ಲ, ಸಮ ಊಟ ಮಾಡೋರು ಅನಾರೋಗ್ಯ ಬಿಡಿ ಹಾಗೇನಿಲ್ಲ. ಕೆಲವರಿಗೆ ಆರೋಗ್ಯವಂತರಾಗಿದ್ದರೂ ಸಮ ಊಟ ಮಾಡೋರು ಇರ್ತಾರೆ, ಬೇಕಾದಷ್ಟು ಜಾಸ್ತಿ. ಹಾಗೆ ಆರೋಗ್ಯಕ್ಕೆ ಅದಕ್ಕೇನು ಸಮವ್ಯಾಪ್ತಿ ಇಲ್ಲ. ಅನ್ನ ಅಣುತ್ವ ಭಂಗ ಆಗುವುದಿಲ್ಲ ಸಾಂಶತ್ವದಿಂದಾಗಿ. ಅನೇಕ ಕಡೆ ಇರಲಿಕ್ಕೆ ಹೋಗಿ ಅವರು ದೊಡ್ಡ ಸಂಗತಿ ಆಗಿರಬೇಕು, ತುಂಡು 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 ಬೇರೆ ಕಡೆ ಇರುವುದಲ್ಲ, ಎಲ್ಲ ಕಡೆಯಲ್ಲಿ ಅಣುವಾಗಿ ಇದ್ದಾರೆ. ಅದನ್ನು ಅಣೋರಣೀಯಾನ್ ಅನ್ನುವ ಮೂಲಕ ಜೀವನಿಗಿಂತ ಸೂಕ್ಷ್ಮನಾದವನನ್ನೇ ಪರಿಚಯಿಸಿದ್ದು. ಅದರಿಂದ ಜೀವ ಅಲ್ಲದವನು ಅಂತ ಅರ್ಥ. ಅದರಿಂದಾಗಿ ಯಾರನ್ನು ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ ಈ ಮಂತ್ರದಲ್ಲಿ, ದೇವರನ್ನು ಬಿಟ್ಟರೆ. ಹಾಗೆ ಎಲ್ಲರೂ ಜೀವರಿಗಿಂತ ಸಣ್ಣನಾದವ ಅಂತ. ಆದ್ದರಿಂದ ಬ್ರಹ್ಮನೂ ಒಬ್ಬ ಜೀವನಾದ್ದರಿಂದ ಅವನಿಗಿಂತಲೂ ಸಣ್ಣನಾದವನ ಬಗ್ಗೆ ಹೇಳಿದ್ರಿಂದ ಇಡೀ ಜೀವ ಸಮುದಾಯವನ್ನೇ ಎತ್ತಿ ಬದುಕಿಟ್ರು. ಅಣೋರಣೀಯಾನ್ ಇದು ಒಂದೇ ಶಬ್ದದಲ್ಲಿಯೇ ದೇವರು ಗೊತ್ತಾಯ್ತು ನಮಗೆ. ಅತಿ ಸೂಕ್ಷ್ಮನಾದವನು ಅಂತ ಭಗವಂತ, ಎಲ್ಲ ಜೀವಕ್ಕಿಂತ ವಿಲಕ್ಷಣನಿದ್ದಾನೆ ಅವನ ಸ್ವರೂಪ ಅಂತ. ಆದರೆ ಮಗದೊಂದು ಸ್ವರೂಪದಿಂದ ಭಗವಂತನ ಮತ್ತು ಗಟ್ಟಿ ಹೇಳ್ತಾರೆ, ಮಹತೋ ಮಹೀಯಾನ್ ಅಂತ. ದೊಡ್ಡದರಲ್ಲೇ ದೊಡ್ಡ ಸಂಗತಿ ಅಂತ. ನಾವು ಭಾರಿ ದೊಡ್ಡದಾದ ಒಂದು ಚಿಂತನೆ ಮಾಡಿದರೆ ಸಪ್ತಾವರಣ ಸಂಯುತವಾದ ಒಂದು ಬ್ರಹ್ಮಾಂಡ ನಮಗೆ ಸಿಗುವುದು, ಮತ್ತು ಅದನ್ನೇ ಸಿಗುವುದಿಲ್ಲ ಹೇಳಲಿಕ್ಕೆ ನಮ್ಮ ಯೋಚನೆಗೆ. ಅದರ ಆಚೆ ಯೋಚನೆಗೆ ಬಿಟ್ಟದ್ದು ಅಂತ ಹೇಳ್ತಾರೆ ಅವರು. ನತಾಂತರ್ಕೇಣ ಸಾಧಯೇತು ಅಂತ ಹೇಳಿಕೊಂಡಿದ್ದ. ಇದಕ್ಕಿಂತಲೂ ಮಿಗಿಲಾಗಿ ದೇವರು ನಿಂತಿದ್ದಾನೆ. ಯಾಕೆ? ಅಂತಹ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ಹಾಕಿಕೊಳ್ಳುವಷ್ಟು ವ್ಯಾಪ್ತನು. ಅದನ್ನು ಮಹತ್ ಅಂದರೆ ಮಹತ್ತತ್ವ ಅನಿಸಿಕೊಂಡರೆ, ಬ್ರಹ್ಮಾಂಡವನ್ನೇ ಅರ್ಥ ಮಾಡಿಕೊಂಡರೆ, ಚತುರ್ಮುಖ ಅಧಿಷ್ಠಿತವಾದದ್ದು, ಚತುರ್ಮುಖನ ಗೆದ್ದದ್ದು ಪಡೆದದ್ದು ಅಂತ ಮಾಡಿಕೊಂಡ್ರೆ, ಅಂತಹ ಬ್ರಹ್ಮಾಂಡಕ್ಕಿಂತಲೂ ಮಹತ್ತಿಗಿಂತಲೂ ಮಹತ್ತಾದ ವ್ಯಕ್ತಿ ಅದು ಭಗವಂತ. ಅದು ಒಂದೊಮ್ಮೆ ಭೌತ ಪ್ರಪಂಚದಲ್ಲಿ ನೋಡಿದರೂ ದೇವರೇ ದೊಡ್ಡವನು. ಜಡದ ಲೆಕ್ಕಾಚಾರ ಮಾಡಿದರೆ, ಜೈವಿಕವಾಗಿ ನೋಡಿಕೊಂಡರೂ ದೇವರೇ ದೊಡ್ಡವನು ಮತ್ತು ವಿಲಕ್ಷಣ. ಅಣೋರಣೀಯಾನ್ ಮಹತೋ ಮಹಿಯಾನ್. ಇನ್ನು ಎರಡು ಮೂಲಕವಾಗಿ ಯಾರನ್ನೂ ಮಾತಾಡಿಸುವುದಿಲ್ಲ ಈ ಮಂತ್ರ. ಆತ್ಮ ಅಂತದೆ. ಆತ್ಮ ಅಂದರೆ ಜೀವನೂ ಆಗ್ತಾನೆ. ಅದಕ್ಕೆ ಆತ್ಮ ಗುಹಾಯಾಮ್ ನಿಹಿತಃ ಅಂದರು. ಹೌದು, ಜೀವನು ಹೃದಯ ಗುಹೆಯಲ್ಲಿದ್ದಾನೆ ಅಥವಾ ದೇಹದ ಗುಹೆಯಲ್ಲಿದ್ದಾನೆ ಅಂತ. ಆದರೆ ಮುಂದಿನ ಒಂದು ಶಬ್ದ ಬಿಟ್ಟಿದ್ದೀರಿ ನೀವು. ಆತ್ಮ ಗುಹಾಯಾಮ್ ನಿಹಿತಃ ಅಸ್ಯ ಜಂತೋ. ಅಸ್ಯ ಅಂದರೆ ಎದುರು ಕಾಣತಕ್ಕವನ, ನಮ್ಮ ಪರಿಚಯಕ್ಕೆ ಬರುವ, ನಿರ್ದೇಶ ಮಾಡಿ ಮುಟ್ಟಿ ಹೇಳಲಿಕ್ಕಾಗುವ, ಅನುಭವಕ್ಕೆ ಸಿಗುವ ಅಂತ ಅರ್ಥ. ಅಸ್ಯ ಜಂತೋ. ಜಂತು ಅಂದರೆ ಜೀವಿ ಅಂತ ಅರ್ಥ, ಜೀವ ಅಂತ ಅರ್ಥ. ಜಂತು ಅಂದರೆ ದೇಹ ಆಗುವುದಿಲ್ಲ, ಜನಿಧಾತುವೇ, ಹುಟ್ಟಿ ಬಂದದ್ದೇ ಅರ್ಥದಲ್ಲಿ ಇರುವಂಥದ್ದು. ಆದರೆ ಹುಟ್ಟಿ ಬಂದದ್ದು ಮಡಕೆಯು ಹುಟ್ಟಿ ಬಂದದ್ದೇ, ನಮ್ಮಿಂದ ನಿರ್ಮಾಣಗೊಂಡದ್ದೇ. ಆದ್ದರಿಂದ ಘಟೋ ಜಾತಃ ಹೇಳೋದ್ರಲ್ಲೇನು ತಪ್ಪಾಗುವುದಿಲ್ಲ. ಘಟ ಹುಟ್ಟಿತು ಅಂತ, ಹುಟ್ಟಿತೆ, ಇರಲಿಲ್ಲ, ಆಕಾರ ಹುಟ್ಟಿತು, ಮಣ್ಣಿತ್ತು ಸರಿ. ಈಗ ಕುತ್ತಿಗೆ ಹೊಟ್ಟೆ ಇರುವಂತಹ ಆಕಾರದ ಒಂದು ವಸ್ತು ಬರಲಿಲ್ಲ. ಆದ್ದರಿಂದ ಮಡಕೆ ಹುಟ್ಟಿತು ಹೇಳೋದ್ರಿಂದ ಏನು ತಪ್ಪಾಗಲಿಲ್ಲ, ಸರಿ. ಅದು ಹುಟ್ಟುವುದೆಲ್ಲ ಜೀವಗಳೇ ಹುಟ್ಟುವುದು, ಜಡಕ್ಕೆಲ್ಲ ಹುಟ್ಟು ಹೇಳುವುದಿಲ್ಲ ಅಂದರೆ ಅದಕ್ಕೆ ಭಾಷೆಯ ವ್ಯವಹಾರ. ಅದು ನಿರ್ಮಾಣಕ್ಕೆ ಹುಟ್ಟು ಅಂತ ಹೇಳುವುದುಂಟು, ಆಕಾರ ಬಂದರೆ ಸಾಕಾಗತ್ತೆ ಅಂತ. ಅದರಿಂದ ಜಂತು ಶಬ್ದ ಜಡವನ್ನು ಹೇಳಬಹುದು ಹೇಳಿದರೆ ಹೇಳುವುದಿಲ್ಲ. ಕೋಶಕಾರರು ಜಂತು ಶಬ್ದಕ್ಕೆ ಜಡ ಅರ್ಥವನ್ನು ಕೊಟ್ಟೇ ಇಲ್ಲ. ಶರೀರಿ ಅರ್ಥವನ್ನೇ, ಜನ್ಮಾರ್ಥವನ್ನೇ ಕೊಟ್ಟಿದ್ದಾರೆ. ಅಂದರೆ ಹುಟ್ಟುವ ವ್ಯಕ್ತಿಯ ಅನ್ನುವ ನೆಲೆಯಲ್ಲಿ ಜೀವಿಯ. ಅಸ್ಯ ಜಂತೋ. ಈ ಕಣ್ಣಿಗೆ ಕಾಣುವ ಎಲ್ಲ ಪ್ರಾಣಿಗಳ, ಪ್ರಾಣವುಳ್ಳವುಗಳ, ಪ್ರಾಣನಿಂದ ಚೇಷ್ಟೆ ಪಡೆಯುವವುಗಳ, ದೇವರಿಗೆ ಪ್ರಾಣ ಚೇಷ್ಟೆ ಇಲ್ಲ. ದೇವರನ್ನು ಪ್ರಾಣ ದುಡಿಸಿಕೊಳ್ಳುವುದೇ ಇಲ್ಲ. ದೇವರೊಳಗೆ ಪ್ರಾಣನ ಪ್ರವೇಶ ಇಲ್ಲ, ಚೇಷ್ಟೆ ಮಾಡಿಸ್ಲಿಕ್ಕೋಸ್ಕರ. ಆಧಾರ ಭಾವದಿಂದ ಅಧೇಯ ಭಾವದಿಂದೆಲ್ಲ ಇರ್ಬೋದು. ಎಲ್ಲ ದೇವರು ಇಡೀ ಬ್ರಹ್ಮಾಂಡವೇ ಭಗವಂತನ ಹೊಟ್ಟೆಯೊಳಗುಂಟು ಹೇಳಿದ ತಕ್ಷಣ ನಾವೆಲ್ಲ ಇಲ್ವೇ ಕೇಳ್ಬೋದು. ನಾವೆಲ್ಲ ಇದ್ದೇವೆ, ಅದರಾಚೆ ದೇವರು ಇರೋದ್ರಿಂದ ನಾವೆಲ್ಲ ಇದ್ದೇವೆ. ಮತ್ತೆ ಅಂತ ಹೊರಗೆ ಹೋಗ್ಲಿಕ್ಕೆ ನಮಗೆ ಗೊತ್ತಿಲ್ಲ, ಆಗುವುದಿಲ್ಲ. ನಮ್ಮದು ಅಂತ ಒಂದು ಜಾಗ ಇಲ್ಲ. ಅದು ನಾವು ದೇವರ ಕೋಣೆಯಲ್ಲೇ ಇರಲಿಕ್ಕೆ, ದೇವರಲ್ಲೇ ಇರಲಿಕ್ಕೆ, ಆಶ್ರಯ ಪಡೀಲಿಕ್ಕೆ. ಆದ್ದರಿಂದ ನಾವು ನಾರಾಯಣನೇ.
ಸರ್ವಜೀವರಿಗೂ ಆಸರೆಯಾಗಿ ನಿಂತವನು ಅಂತ. ಅದನ್ನು ಅಸ್ಯ ಜಂತೋ ಈ ಪ್ರತಿಯೊಬ್ಬ ಜೀವನ ಗುಹಾಯಾಮ್ ಒಳಗೆ ನಿಹಿತ ಇರುವವನು ಆತ್ಮ. ಒಳಗಿರುವ ಜೀವ ಇವನೇ. ಜೀವನ ಒಳಗಿರುವ ಜೀವ, ದೇಹದ ಒಳಗಿರುವ ಜೀವ ದೇವರು ಬೇರೆ, ಜೀವನೊಳಗಿರುವ ದೇವರು ಬೇರೆ. ಎರಡು ದೇವರಿದ್ದಾರೆ. ಆತ್ಮಾಂತರಾತ್ಮೇತಿ ಹರಿಹಿ ಏಕೇವ ದ್ವಿಧಾ ಸ್ಥಿತಃ ಅಂತ ದೇವರು ಎರಡು ಬಗೆ ಇದ್ದಾನೆ. ಅವನು ದೇಹದಲ್ಲಿ ಎಷ್ಟಿದ್ದಾನೆ ಕೇಳಿದರೆ ದೇಹಾಂಗುಷ್ಟ ಪ್ರಮಾಣೇನ ಅಂತಾರೆ. ದೇಹದಲ್ಲಿ ದೇವರಿರುವ ರೀತಿ ಆ ದೇಹದ ಹೆಬ್ಬೆರಳಿನಷ್ಟು. ಜೀವ ಅಂಗುಷ್ಟ ಪ್ರಮಾಣೇನ ಅಂತ ಜೀವನ ಅಂಗುಷ್ಟದ ಪ್ರಮಾಣದಲ್ಲಿ ಜೀವಾಂತಸ್ಥಃ ಅಂತ ಜೀವನೊಳಗಿದ್ದಾನೆ. ಈಗ ಹೇಳಿದ್ರಿ ಜೀವ ಅಣು ಇದ್ದಾನೆ ಅಂತ. ಹೌದು, ಅಣುವಾದ ಜೀವನಲ್ಲಿರುವ ಹೆಬ್ಬೆರಳನ್ನು ನೀವು ನೋಡಬೇಕು ಎಷ್ಟು ಸೂಕ್ಷ್ಮ ಅಂತ. ಅಷ್ಟು ದೊಡ್ಡದರಲ್ಲಿ ಜೀವನ ಒಳಗೆ ದೇವರು, ದೇಹದ ಒಳಗೆ ದೇವರು, ಹೀಗೆ ಎರಡು ದೇವರಿದ್ದಾರೆ. ಎರಡೇನು, ಈ 72,000ಕ್ಕೂ ಉಪನಾಡಿಗಳ ಲೆಕ್ಕಾಚಾರ ಮಾಡಿದರೆ 72 ಲಕ್ಷದಾಚೆಗೂ ಕೋಟಿಗಟ್ಟಲೆ ಒಳಗಿನ ಜಂತುಗಳು ಕೋಶಗಳು ಇರಲಿಕ್ಕೆ ಹೋಗಿ. ಕೋಶಗಳೆಷ್ಟಿಲ್ಲ, ಸೆಲ್ಸ್ ಅಂತೇವೆ ನಾವು. ಜೀವಕೋಶಗಳು ದೇಹದಲ್ಲಿ ಅಂಟಿಕೊಂಡಿವೆ, ತುಂಬ ಕಡೆ ನೆಲೆಗೊಂಡಿವೆ. ಆ ಎಲ್ಲ ಕೋಶಗಳಲ್ಲಿ ಭಗವಂತ ಇರಲೇಬೇಕಲ್ಲ. ಆತ್ಮಾಸ್ಯ ಜಂತೋ, ಸೂಕ್ಷ್ಮವಾದಂತಹ ಜಂತುಗಳು ನಮ್ಮ ದೇಹವನ್ನು ಆಶ್ರಯಿಸಿಕೊಂಡಿವೆ. ಮೈಯಲ್ಲಿ ತುಂಬ ಕೂತಿವೆ. ಕೂದಲುಗಳಿರಲಿ, ಚರ್ಮ ಇರಲಿ, ಒಳಗೆ ಹೊಟ್ಟೆಯೊಳಗಿನ ಆಹಾರ ಇರಲಿ, ಮಲ ಮೂತ್ರಗಳಿರಲಿ, ಮಿಲಿಯಗಟ್ಟಲೆ ಮೂತ್ರದಲ್ಲಿರತಕ್ಕಂಥ ಜೀವಕೋಶಗಳ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಇಲ್ಲಾದರೆ ಹುಟ್ಟುವುದು ಹೇಗೆ? ಮಿಲಿಯಾಂತರ. ಹಾಗಾದರೆ ದೇವರು ಎಷ್ಟಿಲ್ಲ. ಎಲ್ಲ ಆ ವಸ್ತುಗಳೊಳಗೂ ಭಗವಂತ ಇದ್ದೇ ಇದ್ದಾನೆ. ತರಕಾರಿ ತಿನ್ನೋ ಮೂಲಕ ಅವರು ಹೇಳ್ತಾರೆ ಅಭ್ರವ ಭೂತ್ವ ಮೇಘೋ ವರ್ಷತೆ ಹೇಳಿಕೊಂಡು ಅಲ್ಲಿಂದ ತರಕಾರಿ ಆಗುತ್ತೆ. ಮಳೆಯ ಮೋಡದಲ್ಲಿದ್ದಂತಹ ಜೀವ ಸಂಕುಲಗಳು ತರಕಾರಿಯ ಜೊತೆಯಲ್ಲಿ ಮನುಷ್ಯನ ದೇಹದೊಳಗೆ ಹೋಗ್ತಾವೆ. ಮನುಷ್ಯನ ದೇಹದಲ್ಲಿ ಹೋದದ್ದು ಮೂತ್ರ ಮಲಗಳಲ್ಲಿ ಬರ್ತಾವೆ. ಅಲ್ಲಿಂದ ಜೀವ ಸಂಕ್ರಮಣ ಆಗ್ತದೆ, ಗರ್ಭಕ್ಕೆ ಸೇರ್ತದೆ. ಯಾವುದೋ ಒಂದು ಮಿಲಿಯ ಗಟ್ಟಲೆ ಇರತಕ್ಕಂಥ ಜೀವರಾಶಿಯಲ್ಲಿ ಯಾವುದೋ ಒಂದು ಆತನ ಪ್ರಾರಬ್ಧಕ್ಕೆ ಕರ್ಮಕ್ಕೆ ಅನುಗುಣವಾಗಿ ಮುಂದರಿಕೆಯಲ್ಲಿ ಸೇರಿಕೊಳ್ಳುತ್ತದೆ. ಅದನ್ನು ಇರಲೇಬೇಕು ಅಲ್ಲೆಲ್ಲ ದೇವರು. ಮಿಲಿಯಗಟ್ಟಲೆ ದೇವರು ದೇಹದೊಳಗೆ ನಿರಂತರವಾಗಿ ಇದ್ದಾನೆ. ಇದನ್ನು ವಿಜ್ಞಾನವೂ ಒಪ್ಪುತ್ತೆ. ಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ, ಸ್ಪಷ್ಟವಾಗಿ ಹೇಳುತ್ತೆ ಭಗವಂತನ ಅನಂತ್ಯದ ಬಗ್ಗೆ, ಅನಂತ ರೂಪದ ಬಗ್ಗೆ, ಒಳಗೆ ಕೂತಿರತಕ್ಕಂಥ ಅನಂತ ವೈಭವದ ಬಗ್ಗೆ. ಆತ್ಮ ಗುಹಾಯಾಮ್ ನಿಹಿತ ಅಸ್ಯ ಜಂತೋ. ಹೀಗೆ ಪ್ರತಿಯೊಂದರ ಹೇಳಲಿಕ್ಕೆ ಏಕವಚನದಲ್ಲಿ ಅಸ್ಯ ಜಂತೋ ಅಂತೇಳಿ ನಿರ್ದೇಶ ಮಾಡಿ ಹೇಳುತ್ತಾನೆ. ತಮ್ಮ ಅಕ್ರತುಂ ಪಶ್ಯತಿ ವೀತಶೋಕಃ. ಅವನನ್ನು ನೋಡ್ತಾರೆ ನೋಡಿ, ಅಷ್ಟು ಸಣ್ಣದಾದ ಸೊತ್ತನ್ನು ನೋಡ್ತಾರೆ, ಅಷ್ಟು ಮಿಗಿಲಾದ ತತ್ವವನ್ನು ನೋಡ್ತಾರೆ. ನೋಡುವುದನ್ನು ಹೇಳಿದು ದರ್ಶನ ಯೋಗ್ಯತೆಯನ್ನೇ ಭಗವಂತನಿಗೆ ಹೇಳ್ತಾ ಇದ್ದಾರೆ. ಈಕ್ಷದೇಹ ನಾಶಬ್ದಂ ಹೇಳಿಕೊಂಡಾಗೆ ಅಲ್ಲ, ಭಗವಂತನ ಕಾಣಲಿಕ್ಕೆ ಉಂಟು, ಶ್ರುತಿ ಇದೆ, ಮಾತಿದೆ, ಕಾಣ್ತಾನೆ ಅಂತ. ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಅಂತ ಹೇಳಿಕೊಂಡು ದೇವರು ಧಾತಾಪುರಸ್ತಾದಿಬುಧ ಜಹಾರ ಅಂತ ಶಕ್ರ ಪ್ರವಿದ್ವಾಂ ಪ್ರತಿಶಶ್ಚತಸ್ರಃ ಎಲ್ಲರೂ ನೋಡಿದ್ದಾರೆ, ಕೇಳಿದ್ದಾರೆ. ಚತುರ್ಮುಖನೇ ಹೇಳಿಕೊಟ್ಟಿದ್ದಾನೆ. ಚತುರ್ಮುಖನಿಗೆ ನಾರಾಯಣನ ಜಪದಿಂದ ಸೃಷ್ಟಿಯ ಮೇಲಿನ ಹಿಡಿತ ಬಂತು. ಅದೇ ಚತುರ್ಮುಖ ಶಿವನಿಗೆ ದೀಕ್ಷೆ ಕೊಟ್ಟು, ವೈಷ್ಣವ ದೀಕ್ಷೆ ಕೊಟ್ಟು, ಚಕ್ರಶಂಖ ಹಾಕಿಸಿ ನಾರಾಯಣ ಮಂತ್ರೋಪದೇಶ ಮಾಡಿ ಅವನನ್ನು ಸೃಷ್ಟಿಯಲ್ಲಿ ತೊಡಗಿಸಿದ್ದಾನೆ. ಶಿವನು ತನ್ನ ಶಿಷ್ಯರನ್ನು ಹಾಗೆ ಮಾಡಿದ್ದಾನೆ. ಶಿವನೇ ಹೇಳಿದ ಮಾತಿದ್ದು. ನಾನು ಅದನ್ನು ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆದಿದ್ದೇನೆ. ಹಾಗೆ ಶಿವನೇ ಹೇಳ್ತಾನೆ ಋಷಿಗಳ ಹತ್ರ, ನನಗೆ ನಾರಾಯಣ ದೀಕ್ಷೆಯಾಗಿದೆ, ನಾನು ನಾರಾಯಣ ಮಂತ್ರ ಜಪ ಮಾಡುತ್ತೇನೆ, ನಾನು ಪರಮ ವೈಷ್ಣವನಿದ್ದೇನೆ, ನೀವು ಹಾಗೆ ಭಗವಂತನ ಎಚ್ಚರವನ್ನು ಮಾಡಿಕೊಳ್ಳಿ ಅಂತ ಅವನು ಹೇಳುವ ಮಾತುಗಳೇ. ಅವನೇ ಉಪದೇಶಕನಾಗಿ. ಆದರೆ ಇದು ಪರಂಪರೆ, ನಾರಾಯಣ ಮಂತ್ರದ ಪರಂಪರೆ ಇದು. ಅದನ್ನು ಪ್ರತಿಯೊಬ್ಬರೂ ಆತ್ಮಾವರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ ಅಂತ ಧ್ಯಾನ ಮಾಡಲಿಕ್ಕೆ, ಚಿಂತನೆ ಮಾಡಲಿಕ್ಕೆ, ಕೇಳಲಿಕ್ಕೆ. ಇಲ್ಲಾದರೂ ದೊಡ್ಡ ಸಂಗತಿ. ಹಿಂದೆ ನಾನು ನೋಡಿದ್ದೆ, ಎಲ್ಲರೂ ನೋಡಿದ್ದಾರೆ ಬಿಡಿ. ಇದೇ ರಾಜಾಂಗಣದಲ್ಲೇ ಒಂದು ಕಡೆ ವಿದ್ಯಾಮಾನ್ಯರು ಕೂತೇ ಇರ್ತಾರೆ. ಪುರ್ಸೋತಿದ್ದಾಗೆಲ್ಲ, ಪುರ್ಸೋತು ಅಂದರೆ ಪುರ್ಸೋತು ಮಾಡಿಕೊಂಡು ಇಲ್ಲಿದ್ದಾಗೆಲ್ಲ ಕೇಳಬೇಕು. ಕೇಳ್ತಾರೆ ಅವರು. ಆ ಹೊತ್ತನ್ನು ಕೇಳಲಿಕ್ಕೆ ಕೊಟ್ಟಿದ್ದಾರೆ. ಹೇಳಿಸ್ತೇನೆ ಅಂದ ತಕ್ಷಣ ಕೇಳಿ ಹಾಕಬಾರ್ದು ಅಂತ ಖುದ್ದಾಗಿ ಕೇಳಿ ಬಹಳ ಚಂದವಾಗಿ ಅದರ ಬಗ್ಗೆ ಏನು ಮುಲಾಜಿಲ್ಲ. ಯಾಕೆ ದೊಡ್ಡ ಸಾಧನೆ ಅನ್ನೋ ದೃಷ್ಟಿ ಏನೋ ಒಂದು ಎಡೆಯಲ್ಲಿ ಯಾವುದೋ ಒಂದು ಗೆರೆ ಯಾವುದೋ ಒಂದು ರೀತಿಯಲ್ಲಿ ಹೊರಗೆ ಬಂದಾಗ ಕ್ಲಿಕ್ ಆಗ್ತದೆ, ಸಿಗ್ತದೆ, ಕೈಗೆ ಸಿಗ್ತದೆ, ಕ್ಯಾಶ್ ಆಗುತ್ತೆ, ಅದು ಲಾಭಕ್ಕೆ ಸಿಗ್ತದೆ. ಕೈಗೆ ಸಿಗುವುದು ಮಾತ್ರ ಅಲ್ಲ, ಅದು ಅನುಕೂಲಕ್ಕೆ ಸಿಗ್ತದೆ. ಬಾಗಿಲು ತೆಗಿಲಿಕ್ಕೆ ಕವಾಟ ಉದ್ಘಾಟನ ಕ್ಷಮಃ ಅಂತಾರೆ. ನಮ್ಮ ಗಟ್ಟಿ ಹಾಕಿದ ಯಾವುದೋ ಜಡ್ದು ಬಿಟ್ಟ
ಬೀಗದ ಮುದ್ರೆ ಆಗಿದೆ, ಕೀಲಿ ಕಳ್ಕೊಂಡ, ಇನ್ಯಾವುದೋ ಜಿಡ್ಡು ಹಿಡಿದು ಜಾಮಾದ ಬಾಗಿಲು ಒಡಿಲಿಕ್ಕೆ ಕೆಲವು ಕಾರಣ ಆಗುತ್ತೆ, ತನ್ನಷ್ಟಕ್ಕೆ ಒಡೆದೋಗುತ್ತೆ ಬಾಗಿಲು, ಮುಗಿದೋಯ್ತು. ಏನೋ ಒಂದು ಯಾವುದೋ ಒಂದರಿದ್ದಾಗಿ ಒಂದು ಪ್ರಾಣಿ ಕೂತು ಕಸ ಕೂತು ಜಾಮ ಆಗಿರ್ಬೋದು, ಆದರೆ ಯಾವುದೋ ಒಂದು ಫೋರ್ಸಲ್ಲಿ ಅದು ಹೊರಗೋದ್ರೆ ಇಡೀ ಓಪನ್ ಆಗಿರುತ್ತೆ, ಎಲ್ಲ ತೆರೆದ ಬಯಲು. ಹೀಗಾಗಲಿಕ್ಕೆ ಸಾಧ್ಯ ಇದ್ದೇ ಹೇಳಿಕೊಂಡೆ. ಬಹಳ ನೋಡಿ, ಅವನ ನಾರಾಯಣ ಅಂತ ಕೂಗಿದ ಅಜಾಮಿಳ. ಆ ಕೂಗು ಆರ್ತನಾದವನಿಗೆ ಸಾಯುವ ಕ್ಷಣದಲ್ಲಿ ಆದ ನೋವಿನಿಂದ ಕರೆದ ಮಗುವಿನ ಕರ್ರೆ ಅವನ ಇಡೀ ಬದುಕಿನ ಬಾಗಿಲನ್ನೇ ತೆರೆಯಿತು. ಇಡೀ ದೇವರ ಬಳಿಗೆ ಸಾಗಲಿಕ್ಕೆ ಅವನಿಗೊಂದು ದೊಡ್ಡ ಸಾಧನೆ ಆಯ್ತದು. ಜತೆಯಲ್ಲಿ ಕೂತಿದ್ದಾನೆ, ಅಂಗಳದಲ್ಲೇ ಬಿದ್ದಿದ್ದಾನೆ, ಸಂಸಾರದಲ್ಲೇ ತೊರಳಾಡಿದ್ದಾನೆ, ಆದರೆ ಭಗವತ ನಾಮೆಚ್ಚರ ಉಂಟಲ್ಲ, ಅದು ಅದ್ಭುತವಾದ ಕಸು ಅವನಲ್ಲಿ ಕೊಟ್ಟಿತು. ಅರ್ಥವೇ ಆಗದಾಗಿ ಅವನಿಗೆ ಬಾಗಿಲು ತೆರೆದ ರೀತಿ ಅದು ಕಂಠ ಉಬ್ಬಿ ಬಂದ ದೇವರ ಹೆಸರು ಎಷ್ಟು ಅದ್ಭುತ. ಆದರೆ ಇದರ ಬೆನ್ನ ಹಿಂದೆ ಆಚಾರ್ಯರು ಸಂಸ್ಕಾರವನ್ನು ಗುರುತಿಸಿದ್ದು. ನಾಮ ಸ್ವಾಮಿತಯ ತಸ್ಯ ಸ್ಮರಣಂ ಛಾಯತೆ ಯತಃ ಅಂತ. ಆ ಮಗುವಿಗೆ ಹೆಸರಿಡುವಾಗ ನಾರಾಯಣ ಯಾಕಿಟ್ಟ ಅಂತ ಕೇಳಿದರು ಮಧ್ವಾಚಾರ್ಯರು. ಅವರು ಚಿಂತನೆ ಮಾಡಿದ ರೀತಿಯೇ ಬೇರೆ. ಇದನ್ನು ಅಜಾಮಿಳ ಕರೆದ, ನಾರಾಯಣನ ದೂತರು ಬಂದು ಬಾಯಿ ಮುಚ್ಚಿಸಿ ಹೋದರು. ಅಲ್ಲಿಂದ ಮುಂದಕ್ಕೆ ಅವನು ಆಗಲೇ ವೈಕುಂಠಕ್ಕೆ ಎಲ್ಲಿ ಓಡಲಿಲ್ಲ. ಯಾಕೆ ನಾನು ಹೇಳಿದ್ನಲ್ಲ, 4 ಜನ ಕರ್ಕೊಂಡು ಹೋಗಲಿಲ್ಲ, 3 ಜನನ ಓಡಿಸಿದ್ದು ಮಾತ್ರ ಅವರು. ಯಮದೂತರು ಹೋದರು ಬರಿಗೈಯಲ್ಲಿ, ಓಡಿಸಿದವರು ಅವರು ಸೀದಾ ಖಾಲಿ ಕೈಯಲ್ಲೇ ಹೋದದ್ದು. ಇವನು ಎಚ್ಚರಗೊಂಡವ, ಮತ್ತು 12 ವರ್ಷ ತಪಸ್ಸು ಮಾಡಿ ನಾರಾಯಣನೆಡೆಗೆ ಸಾಗಿದ್ದವ. ಅಜಾಮಿಳ ಅಲ್ಲಿ ಮುಗಿದೋಗಲಿಲ್ಲ, ಕರೆದ್ರಲ್ಲಿ ಮುಗಿಲಿಲ್ಲ, ಕರೆದದ್ದು ಗಂಟಲು ತೆರೆದದ್ದು. ಆವತ್ತಿನ ಕೂಗು ಪರ್ಮನೆಂಟ್ ಅವನದ್ದು ದೇವರ ಮೇಲಿನ ನಾದ ಆಯಿತು. ಆದರೆ ಆಚಾರ್ಯರು ಯೋಚನೆ ಮಾಡಿದ್ದು, ಇದು ಹೇಗೆ ಸಾಧ್ಯ ಆಗುತ್ತೆ? ಅದಕ್ಕೆ ಅವರು ಹಿಂದೆ ಹೋಗಿ ಹೇಳ್ತಾರೆ, ಅವನು ಮಗುವಿಗೆ ನಾಮಕರಣ ಯಾಕೆ ಮಾಡಿದ ನಾರಾಯಣ ಅಂತ? ಏನು ಇಡ್ಬೋದಿತ್ತಲ್ಲ, ಅಸಂಸ್ಕೃತವಾದ ಒಂದೊಮ್ಮೆ ಅವನದ್ದು ಸಂಸಾರ ಆಗಿದ್ದರೆ ಆ ರೀತಿ ಇದ್ದೇ, ಆ ಜನಾಂಗದ್ದೇ, ಆ ಬಗೆಯದ್ದೇ, ಆ ಆಹಾರದ್ದೇ ಸರಿಯಾದ ನಾಮಗಳನ್ನು ಕೊಡ್ಬೋದಿತ್ತಲ್ಲ ಮಗುವಿಗೆ. ಏನೇನೋ ಎಂತೆಂಥದೋ. ಇದು ಯಾಕೆ ನಾರಾಯಣ ಅಂತ ಸ್ವಚ್ಛವಾದ, ನಮ್ಮಲ್ಲಿ ಹುಡುಕಿದ್ರು ಸಿಗುವುದು ಕಷ್ಟ ನಾರಾಯಣ ಅಂತ ಹೆಸರಿನ ಜನರು. ನಾವು ಸಂತೋಷ, ವಿನೋದ ಇಂಥದ್ದೆಲ್ಲ ಸಾಮಾನ್ಯ. ನಮಗೆಲ್ಲ ಏನಾಗುತ್ತೆ, ದೇವರ ಹೆಸರಿಟ್ಟರೆ ನಮಗೆ ಸ್ವಲ್ಪ ಕಿರುಮ್ತದೆ ನಾಲಿಗೆ. ದೇವರ ಹೆಸರು ಗಟ್ಟಿ ಹೇಳೋದಿಲ್ಲ, ಜನರಲೈಸ್ ಮಾಡ್ತೇವೆ ನಾವು, ಸಾಮಾನ್ಯೀಕರಣ ಅಂತ. ಅದೆಲ್ಲ ಮತಕ್ಕೆ, ತತ್ವಕ್ಕೆ, ನಮ್ಮ ಕಮ್ಯುನಿಟಿಗೆ ಇದಕ್ಕೆಲ್ಲ ಅಂಟಿಕೊಳ್ಳುವಂತೆ ಬರಬಾರ್ದು. ಸೀದಾ ಸಾದ ಕರ್ಮ, ಸೀದಾ ಸಾದ ಎಂದು ಉಪ್ಪಿನಕಾಯಿ ನಂಜಿ ತಿನ್ನುವವರಿಗೆ ಸೀದಾ ಸಾದ ದೋಸೆಯಲ್ಲಿ ಇಷ್ಟ ಆಗ್ತದೆ. ಮಸಾಲೆಯಲ್ಲಿ ಕೂತವರಿಗೆ ದೇವರ ಬಗ್ಗೆ ಹೇಳಲಿಕ್ಕೆ ಬಿಗುಮಾನ ಯಾಕೆ ಕಂಠ ನಮ್ಮದು ಕಟ್ಟುತ್ತೆ, ಅರ್ಥ ಆಗೋದಿಲ್ಲ. ಇವ ನೋಡಿ, ಅಂತಹ ಸಂಸ್ಕಾರದಲ್ಲಿ, ಅಂತಹ ಜೊತೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಯಮದೂತರು ಬಾಯ್ಬಿಟ್ಟು ಅವನ ಪರಿಚಯ ಮಾಡಿಸ್ತಾರೆ ವಿಷ್ಣುದೂತರಿಗೆ, ಇವ ಯಾರು ಗೊತ್ತಾ ಅಂತ. ಯಾವುದೋ ವೃಷಲಿ ಜೊತೆಯಲ್ಲಿ, ಜಾತಿ ಇಲ್ಲದ ಹೆಂಗಸಿನ ಜೊತೆಯಲ್ಲಿ ಕುಡಿದದ್ದ, ಸಂಸ್ಕಾರ ಬಿಟ್ಟ, ತಾನೂ ಜಪತಪ ಅನುಷ್ಠಾನ ಮಾಡದೆ ಎಲ್ಲ ಹೇಳ್ತಾರೆ ಅವ್ರು, ಬಿಚ್ಚುತ್ತಾರೆ ಅವನತ್ತು. ಯಾವುದಕ್ಕೂ ಮಾತಿಲ್ಲ, ಆಚಾರ್ಯ ಯಾವುದನ್ನೇ ಎತ್ತಿಕೊಳ್ಳುವುದಿಲ್ಲ. ಅವ್ರು ಕೇಳಿದ್ದೇನು ಕೇಳಿದರೆ, ಅವನ ಹೆಸರಿಟ್ಟದ್ದು ನಾರಾಯಣ ಯಾಕೆ ಅಂದರು. ಆಗ ಅವನಿಗೆ ಹೆಸರು ಕೊಡುವಾಗಲೇ ನನ್ನ ಸ್ವಾಮಿ ಅಂತ ಎಚ್ಚರ ಆಗಿದೆ. ನಾನು ಕರಿಬೇಕು ನನ್ನ ದೇವರನ್ನು ನನ್ನ ಮಗುವಿನಲ್ಲಿ ಅನ್ನತಕ್ಕಂಥ ಗಾಢವಾದ ಪ್ರೇಮ ಮಗುವಿಗಿಂತ ಜಾಸ್ತಿ ದೇವರ ಮೇಲಿತ್ತವನಿಗೆ. ಅದನ್ನು ಇಲ್ಲಿ ತೋರಿಸಿದಷ್ಟೇ. ನಿಮಗೆ ಕಾಣುವಾಗ ದೇವರನ್ನು ಕರಿತಾನೆ, ದೇವರನ್ನು. ಆದರೆ ಅವನಿಗೆ ಪ್ರತಿ ಸರ್ತಿ ಮಗುವನ್ನು ಕರೆದಾಗ ನನ್ನ ದೇವರ ಹೆಸರು ಕರಿಬೇಕೆಂದು ಆಸೆ ಇತ್ತು. ಆಸೆಯಲ್ಲಿ ಇಟ್ಟದ್ದು, ಅದುಮಿ ಕೂತಿತ್ತು ಆಸೆ ಒಳಗೆ, ಕಂಪ್ರೆಸ್ ಆಗಿದೆ. ಹೇಳುವಾಗ ಮಗುವೇ ಅರ್ಥ ಆಗ್ತಾ ಇತ್ತು, ಆದರೆ ಒಳಗಿನ ತುಡಿತ ಅದು ದೇವರ ಬಗ್ಗೆ ಗಾಢವಾಗಿ ಕೂತಿದೆ. ಅದರಿಂದ ನಿಮಗೆ ದೇವರ ಮೇಲೆ ಇಷ್ಟ ಉಂಟಾ? ಅದರಲ್ಲಿ ಏನು ಮುಲಾಜಿಲ್ಲ. ಯಾರು ಕೇಳುತ್ತಾರೋ ಹೇಳುತ್ತಾರೋ ಬಿಡ್ತಾರೋ ಮತ್ತೊಂದೋ ಇನ್ನೊಂದೋ ಅಂತ, ನೇರ ದೇವರನ್ನು ಕರೆಯುವುದೇ. ಅದಕ್ಕೆ ಸುತ್ತು ಬಳಸಿ ದೇವರ ಬಗ್ಗೆ ಹೇಳಬೇಕು ಅಂದಿಲ್ಲ. ಹಾಗೆ ಭಾಳ ಚಂದವಾಗಿ ನಾರಾಯಣನ ಮಂತ್ರ ದೀಕ್ಷೆಯನ್ನು ಕೊಟ್ಟು ಪಡೆದು, ಇಲ್ಲಿ ಲಕ್ಷ್ಮೀ ಇದ್ದಾಳೆ. ಅದಕ್ಕೆ ನಾರಾಯಣನ ದೀಕ್ಷೆ ಅಂದ ತಕ್ಷಣ ಲಕ್ಷ್ಮೀ ನಿವಾಸನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಇಲ್ಲಿಗೂ ಅಲ್ಲಿಗೂ ಸಂದಾಯಗೊಳ್ಳುವಂತಹ ಒಂದು ದೊಡ್ಡ ವ್ಯಾಪ್ತಿ ಲಕ್ಷ್ಮೀ ಮತ್ತು ನಾರಾಯಣರ ಅನುಗ್ರಹ ಅಂದರೆ. ಕೇವಲ ಇಲ್ಲಿದ್ದು ಭೋಗ ಭಾಗ್ಯಗಳು ಮಾತ್ರ ಅಲ್ಲ, ಅಲ್ಲಿಯೆಡೆಗೂ ಸಾಗುವಂತೆ. ಭದ್ರೈಶಾನ್ ಲಕ್ಷ್ಮೀ ನಿಹಿತಾಧಿವಾಚಿ ಅಂತ ಭಗವಂತನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಮಟ್ಟಿಲಲ್ಲಿ ನಮಗೆ ಕೆಲಸ ಮಾಡುವುದು ಯಾರು ಕೇಳಿದರೆ ಲಕ್ಷ್ಮಿಯೇ. ಯಾಕೆ? ನಾಲಿಗೆಯಲ್ಲಿ ಕೂತವಳೆ ಅವಳು ಸಲಕ್ಷಣವಾಗಿ ನಾರಾಯಣ ಶಬ್ದವನ್ನು ಹೇಳಿಸುವುದರಿಂದ
ಅವನ ಇನಿಯನ ಪರಿಚಯ, ಅವನ ಎತ್ತರ ನಮಗೆ ಅರ್ಥ ಆಗುತ್ತೆ. ಅವಳು ಹೇಳಿಸುವುದಿಲ್ಲ ಅಂತಾದರೆ ಮುಗಿದೋಯ್ತು, ನಾಲಿಗೆಯಲ್ಲಿ ಕೂತು ನೋಡಿ. ನಾಲಿಗೆ ಇದೆ, ನಾರಾಯಣ ಇದೆ, ಹೇಳುವುದಿಲ್ಲ ಯಾಕೆ? ಯಮ ಕೇಳಿದರೆ ಲಕ್ಷ್ಮಿ ಬಿಡಬೇಕಲ್ಲ. ಇವನು ದುಡ್ಡು ಲೆಕ್ಕಾಚಾರ ಮಾಡ್ತಾನೆ, ದುಡ್ಡು ಕರೀತಾನೆ, ದೇವರನ್ನು ಕರೆಯುವುದಿಲ್ಲ. ಅವಳು ಹಾಗೇ ಇರ್ತಾಳೆ. ಆದ್ದರಿಂದ ಲಕ್ಷ್ಮೀ ಅನುಗ್ರಹವನ್ನು ಉಲ್ಲೇಖ ಮಾಡಿಕೊಂಡೇ ಆಚಾರ್ಯರು ಎತ್ತಿಸಿದ್ದನ್ನು ಮಾತನ್ನು. ಲಕ್ಷ್ಮಿ ಎಲ್ಲಿದ್ದಾಳೆ, ಅವಳ ಪಾತ್ರ ಹೇಗಿದೆ, ತನ್ನ ಅಮ್ಮನ ಬಗ್ಗೆ ಆಚಾರ್ಯರು ಮಾತಾಡಿದ ಕತೆ ನೋಡಿದರೆ ನನಗೆ ತುಂಬ ಖುಷಿಯಾಗೋದು. ಆ ಪದಗಳು, ಆ ನೆಲೆ, ಆ ಫೋರ್ಸ್ ಅಂತೇವೆ ನಾವು, ಆ ಶಬ್ದದಲ್ಲಿ ತುಂಬಿಸಿದ ಶಕ್ತಿ ಉಂಟಲ್ಲ, ಅದನ್ನು ಅಟಂಬಾಮ್ ಇದ್ದಾಗೆ. ಬಿಡಿಸ್ಲಿಕ್ಕೆ ಹೋದರೆ 1 2 ಆಗುತ್ತೆ, 2 4 ಆಗುತ್ತೆ, 4 8 ಆಗುತ್ತೆ. ಮಲ್ಟಿಪಲ್ ರೇಷನಲ್ಲಿ ಹೊಡೆಯುವ ರೀತಿ ನೋಡಬೇಕು ಶಬ್ದಗಳು. ತನ್ನಷ್ಟಕ್ಕೆ ವಿಶಾಲಗೊಳ್ಳುತ್ತಾ ಬ್ರಹ್ಮಾಂಡವನ್ನೇ, ಕೃಷ್ಣನ ಬಾಯಿಯಲ್ಲಿ ಬ್ರಹ್ಮಾಂಡ ಕಂಡ ಹಾಗೆ ಬ್ರಹ್ಮಾಂಡವನ್ನೇ ಆ ಶಬ್ದದಲ್ಲಿ ತುಂಬಿಸಿದ ರೀತಿ ಅದ್ಭುತವಾಗಿದೆ. ಅದು ಕೌಶಲ ಆಚಾರ್ಯರದ್ದು ಖಂಡಿತ. ಅದು ಪಂಚಮುಖನ ಚತುರ್ಮುಖನ ದರ್ಶನವರದ್ದು ಬಿಡಿ. ಈಗ ಬಹಳ ಚೆನ್ನಾಗಿ ನಾರಾಯಣನ ದೀಕ್ಷೆಯಿಂದ ಇಡೀ ಪ್ರಪಂಚ ಬಂದಿದೆ, ಅದನ್ನು ಶಿವನೇ ಹೇಳಿಕೊಂಡ, ತನ್ನ ಎಲ್ಲ ಜನರಿಗೆ ಆಗಿದೆ ಅಂತ ಮುಂದುವರಿಸಿಕೊಂಡ. ಅದನ್ನು ತಾನು ಮುಂದುವರಿಸಿ ಅಂತ ಋಷಿಗಳಿಗೂ ಇಂದ್ರಾದಿಗಳಿಗೂ ಆದೇಶ ಮಾಡಿದ್ದ. ಹಾಗಾಗಿ ಅಂತಹ ಭಗವಂತನನ್ನೇ ಆತ್ಮ ಒಳಗಿದ್ದನು ಅಂತ ನೋಡಲಿಕ್ಕಿರುವುದು. ಯಾರು ಕಂಡವನು, ಹೇಗಿದ್ದಾನೆ ಕೇಳಿದರೆ ಇನ್ನೊಂದು ಶಬ್ದ ನೋಡಿ, ಪಶ್ಯತಿ, ಕಂಡಿದ್ದಾನೆ ಹೇಳುತ್ತಾ ವೀತಶೋಕ ಅಂದರು. ಕಾಣ್ತಾನೆ ಎನ್ನುವುದು ನನಗೆ ಮುಖ್ಯ ಬೇಕಿತ್ತಿಲ್ಲಿ. ಧ್ಯಾನ ಮಾಡ್ತಾನೆ ಎಂದು ಹೇಗೆ ಹೇಳಿತ್ತೋ, ಕಾಣುವುದು ಧ್ಯಾನದ ಪೂರ್ವಕ್ಷಣ ಅಥವಾ ಕಾಣುವುದು ಧ್ಯಾನದ ಉತ್ತರ ಕ್ಷಣ. ಆತ್ಮಾವರೇ ದ್ರಷ್ಟವ್ಯ, ಅದಕ್ಕೆ ನಿಧಿಧ್ಯಾಸಿತವ್ಯ ಅಲ್ವಾ, ಕಾಣಲಿಕ್ಕೋಸ್ಕರವೇ ಧ್ಯಾನ ಮಾಡುವುದಲ್ವ. ಅದರಿಂದ ಪಶ್ಯತಿ, ನೋಡುತ್ತಾನೆ. ಯಾರು? ವೀತಶೋಕ, ದುಃಖ ಕಳೆದುಕೊಂಡವನು. ಸಂಸಾರವೇ ದುಃಖ, ಉಳಿದದ್ದೆಲ್ಲ ದುಃಖ ಇಲ್ಲ. ದುಃಖ ಯಾರಿಗೆ? ಇದು ಪ್ರಶ್ನೆ ಯಾವಾಗಲೂ. ಅದುಃಖ ಮಿತರಸ್ತರ್ವಂ ಜೀವ ಏವದು ದುಃಖಿನಃ ಅಂತ. ದುಃಖ ಯಾರಿಗೆ ಅಂತ ಪ್ರಶ್ನೆ ಹಾಕುವಾಗ ಒಂದೇ, ದುಃಖ ಎನ್ನುವುದುಂಟು, ನೋವು ಉಂಟು, ಸಂಕಟ ಆಗುತ್ತೆ, ತಲೆ ಬಿಸಿ ಆಗ್ತದೆ. ಯಾರಿಗೆ ಕೇಳಿದರೆ ನಾವು ಯಾರಿಗೆ ಹೇಳೋದು? ಮೈಕಿಗೆ ಹೇಳೋದಾ? ಇಷ್ಟೊತ್ತು ಮಾತಾಡಿದ್ದಾರೆ, ತಲೆಗೆ ಬಿಸಿ ಆಗ್ತೊಂಡದು. ಇಲ್ಲ ಬಾ, ಅದಕ್ಕೆ ನಾನು ಎಷ್ಟು ಮಾತಾಡಿದರೂ ಕೊರೋನಾ ಅದಕ್ಕೆ ಬರುವುದಿಲ್ಲ, ಅದರಿಂದ ನನಗೆ ಬರುವುದು ಯಾರಾದ್ರು ಮುಟ್ಟಿದ್ರೆ ಅಂತ ಹೊರತು ಅದಕ್ಕೆ ಬರಲಿಕ್ಕಿಲ್ಲ. ಟೇಬಲಿಗೆ ಅದಕ್ಕೆ ಮೋಕ್ಷ ಎಲ್ಲ ಪ್ರಶ್ನೆ ಇಲ್ಲ. ಹಾಗಾದ್ರೆ ದುಃಖ ಯಾರಿಗೆ? ನಾನು ಕೂತದ್ದಕ್ಕೂ ಕುರ್ಚಿಗೆ ದುಃಖ ಇಲ್ಲ, ನೋವಾಗುವುದಿಲ್ಲ, ಸಂಕಟ ಆಗುವುದು. ಯಾಕೆ? ಜಡ. ನಾವು ಜಡವಾಗಿ ನೋಡಿಕೊಂಡ್ರೆ ಜಡಕ್ಕೆ ಸುಖ ದುಃಖದ ಅನುಭವ ಇಲ್ಲ. ಎಕ್ಸ್ಪೀರಿಯನ್ಸ್, ಅನುಭವ ಬೇಕು, ಅದಕ್ಕೆ ಮನಸ್ಸು ಬೇಕು. ಇಲ್ಲ, ಅದು ಜಡಕ್ಕೆ ದುಃಖ ಇಲ್ಲ, ಸುಖವೂ ಇಲ್ಲ. ಸರಿ, ಮತ್ತು ದೇವರಿಗೆ ಯಾಕೆ ದುಃಖ? ಅವನು ದೇವರು ಆನಂದಪೂರ್ಣನಿದ್ದಾನೆ. ಅವನು ತನ್ನ ಮೇಲೆ ತಾನು ದುಃಖವನ್ನು ಹೇಳ್ಕೊಳ್ತಾನ? ಅವನು ಮೂರ್ಖನ, ದಡ್ಡನ? ಆದ್ದರಿಂದ ತನ್ನಷ್ಟಕ್ಕೆ ತಾನು, ನಾವು ಬಿಸಿ ಮಾಡಿ ಹಾಲನ್ನು ಮತ್ತೆ ಎತ್ತಿ ಕುಡಿಯುವುದು, ಹರಿದೋಗುವುದಿಲ್ಲೋ, ಸುಟ್ಟೋಗುವುದಿಲ್ಲೋ ಬಾಯಿ ಕೈ ನಾಲಿಗೆ ಎಲ್ಲ, ಅದು ಗೊತ್ತೇ ಆಗಲಿಲ್ಲ. ಮತ್ತು ನಾವು ನಮ್ಮನ್ನೇ ದುಃಖಪಡಿಸಿಕೊಳ್ಳುತ್ತೇವೆ ಗೊತ್ತಾಗದೆ, ಪ್ರಮಾದವಶಾತು, ಮೋಹದಿಂದ, ಇನ್ನೇನೋ ಕೋಪತಾಪದಿಂದ. ದೇವರೇ ಹಾಗೆ ಅವನಿಗೆ ಅಂಥದ್ದು ಏನು ಸಂಕಟ ಇಲ್ಲ, ಅಂಥದ್ದೇನು ಆಗುವುದಿಲ್ಲ. ದೇವರು ಅಂದ್ರೇ ಸ್ವಚ್ಛನಾದವನು, ಯಾವುದೇ ಪರಿತಾಪಗಳು ಆಟಾಟೋಪಗಳು ಏನು ಇಲ್ಲದವನು, ನಿರಂತರವಾಗಿ ಅಂಥ ಆನಂದಶೀಲನಾದವನೇ ದುಃಖ ಎಲ್ಲಿಂದ? ಮತ್ತಾರಿಗೆ ದುಃಖ? ಜೀವರಿಗೆ ಅಷ್ಟೇ. ದೇವರೇ ಜೀವ ಆಗುವುದಂದರೆ, ದೇವರೇ ಜೀವ ಆಗುವುದಾದರೂ ಜೀವರಿಗೆ ದುಃಖ ಉಂಟಲ್ಲ, ದೇವರಿಗೆ ಸಂಕ್ರಾಂತಿ ಆಗ್ತದಲ್ಲ. ಈಗ ದೇವರಿಗೆ ದುಃಖ ಉಂಟಿಲ್ಲೋ ಪ್ರಶ್ನೆ ನಮಗೆ. ದೇವರಿಗೆ ದುಃಖ ಇಲ್ಲ, ಮತ್ತು ದೇವರೇ ಜೀವ ಆಗಿದ್ದಾರೆ, ಜೀವರಿಗೆ ದುಃಖ ಉಂಟು. ಹಾಗಾದರೆ ದೇವರೇ ಜೀವ ಆಗುವುದಾದರೆ ದುಃಖ ಆಗೋದಿಲ್ವ? ಆಗ ನಾವೊಂದು ವೇಷ ಹಾಕುವ, ದೇವರದ್ದು ಇಟ್ಟುಕೊಳ್ಳುವ. ಎಡವಿ ಬಿದ್ದೆವು, ನಾವು ದೇವರು ಬಿದ್ದದ್ದು ಏನಾಗಲಿಲ್ಲ ಹೇಳೋದಾ? ದೇವರ ವೇಷ ಹಾಕಿಕೊಂಡು ಎಡವಿ ಬಿದ್ದರೂ ಕಾಲು ನೋವು ನಮಗೆ ಆಗೋದು, ದೇವರ ವೇಷ ಆಗದೆ ನಾವಾಗಿ ಹೋಗಿಕೊಂಡು ಬಿದ್ದರೂ ಕಾಲು ನೋವು ನಮಗೆ ಆಗೋದು. ಅದನ್ನು ಜೀವನಿಗೆ ದುಃಖ ಬಂದಿದ್ದರೆ, ದೇವರೇ ಒಂದೊಮ್ಮೆ ಜೀವನ ಆಗಿದ್ದರೆ ಆ ದುಃಖ ದೇವರಿಗೆ ಬಡಿಲೇಬೇಕದು, ಪ್ರತ್ಯೇಕ ಆಗುವುದಿಲ್ಲ ಅದು. ಅದು ಅಂಶ ನಿರಂಶಗಳ ಕಥೆ ಇದ್ದ ಹಾಗೆ ಅಲ್ಲ. ವಿಶೇಷವಾಗಿ ಅದನ್ನು ಹೆಚ್ಚು ಕಡಿಮೆ ಆಗುತ್ತೆ. ಈಗ ಹುಟ್ಟಿ ಬಂದ ಕರ್ಣ, ಸೂರ್ಯನೇ ಇದ್ದಾನೆ, ಆಗ ಅವನ ಆಂಶಿಕವಾಗಿದ್ದಾನೆ. ಕರ್ಣನಿಗೆ ಆಗತಕ್ಕಂಥ ಪರಿತಾಪಗಳು ಸೂರ್ಯನಲ್ಲಿ ಇರ್ತದೆ, ಬರಬೇಕಾಗ್ತದೆ. ಆದ್ದರಿಂದ ಅವನು ಕೆಲವೊಮ್ಮೆ ಸೂರ್ಯನಿಗೆ ಹೇಳೋದು, ನೀನು ದಾನ ಎಲ್ಲ ಮಾಡಲಿಕ್ಕೆ ಹೋಗಬೇಡ ಹೇಳಿಕೊಂಡು, ಸಂಕಟ ಆಗುತ್ತೆ ಅವನಿಗೆ. ಆದ್ದರಿಂದ ಅನ್ವಯಗೊಳ್ಳುತ್ತದೆ. ಪ್ರಧಾನವಾದ ಕೆಲವು ಸಂಕಟಗಳು, ನೋವುಗಳು, ತಾಪಗಳು ಮೂಲದೆಡೆಗೆ ಇನ್ನೂ ಅವರು ಹೋಗದೇ ಇರುವುದರಿಂದ, ಸಂಸಾರದಲ್ಲಿ ಇರುವುದರಿಂದ ಅನ್ವಯಗೊಳ್ಳುತ್ತೆ. ಆದ್ದರಿಂದ ಜೀವ ದೇವರಾಗುವುದಾದರೆ ಸಂಕಟ ಪರಿಹಾರಕ್ಕೆ ಅರ್ಥ ಇಲ್ಲ ಆಗುತ್ತೆ. ಆದರೆ ಇದು ಪ್ರತಿಬಿಂಬಗಳು ಮಾತ್ರ, ಇದು ದೇವರಲ್ಲ. ಮಮೇವ ಅಂಶಃ ಜೀವಲೋಕೆ ಜೀವಭೂತ ಸನಾತನಃ ಅಂತ ನಿರಂತರವಾಗಿ ನಿತ್ಯವಾಗಿ ಹರಿದು ಬಂದ ಈ ಜೀವಕೋಟಿಗಳೆಲ್ಲ ಭಗವಂತನದ್ದು ಹಾಗೆ ಪ್ರತ್ಯೇಕವಾಗಿ ಇವೆ. ಯಾಕೆ? ಸನಾತನ ಅಂದಿದ್ದಾರೆ.
ಯಾವಾಗ ಆದದ್ದು ನೀವು ಅಂತ ಕೇಳಲಿಕ್ಕಿಲ್ಲ, ಯಾವಾಗ ಹೋಗ್ತದೆ ಅಂತಲೂ ಕೇಳಲಿಕ್ಕಿಲ್ಲ. ಹಾಗೆ ಇರುವುದು ಸನಾತನ, ಸದಾ ತನಃ, ಅದು ಇದ್ದ ಹಾಗೆ ಇರುವುದು. ಜೀವನೂ ದೇವರು ಇದ್ದ ಹಾಗೆ ಇರ್ತಾರೆ, ಪ್ರತ್ಯೇಕ ಆಗುವುದಿಲ್ಲ. ಒಂದು ಇನ್ನೊಂದು ಆಗುವುದೇ ಇಲ್ಲ. ಒಂದು ಇನ್ನೊಂದು ಆಗುವುದ್ರೆ ಎರಡು ವಸ್ತು ಹೇಳಬೇಕಾಗಿಯೇ ಇಲ್ಲ. ಅದರಿಂದ ಯಾವತ್ತಿನಿಂದಲೂ ಜೀವರಿದ್ದರು, ಯಾವತ್ತಿನವರೆಗೂ ಜೀವರಿರ್ತಾರೆ. ಯಾವತ್ತಿನಿಂದಲೂ ದೇವರಿದ್ದರು, ಯಾವತ್ತಿನವರೆಗೂ ದೇವರಿರ್ತಾರೆ. ದೇವರು ಪ್ರತ್ಯೇಕವಾಗಿರ್ತಾರೆ, ಜೀವರು ಪ್ರತ್ಯೇಕವಾಗಿರ್ತಾರೆ ಅನ್ನುವುದೇ ಅದರ ಶಬ್ದದ ಅರ್ಥ. ಹೀಗೆ ವೀತಶೋಕ. ಆದರೆ ಈ ಜೀವರಲ್ಲಿ ಏನಾಗಿದೆ ಅಂದರೆ, ಯಾವತ್ತು ಇದ್ದರೂ ಅವನಿಗೆ ಸೆಲ್ ಇರಲಿಕ್ಕೋಗಿ, ಲಿಂಗದೇಹ ಇರಲಿಕ್ಕೋಗಿ, ಸಾಂಸಾರಿಕವಾದ ನೋವು ನಲಿವು ಎಲ್ಲ ಇರಲಿಕ್ಕೋಗಿ ಅವನು ಶೋಕದಿಂದ, ಮೋಹದಿಂದ, ದುಃಖದಿಂದ ಬಳಲ್ತಾನೆ. ದುಃಖವೇ ಉಮ್ಮಳಿಸಿ ಹೆಚ್ಚಾದಾಗೆಲ್ಲ ಶೋಕ ಅಂತ ಅರ್ಥ. ಉದ್ದ ಆದ ದುಃಖವನ್ನು ಶೋಕ ಅಂತೇವೆ. ಆಗಾದರೆ ತೊಂದರೆ ಇಲ್ಲ, ಅದು ಹೋಗಿಬಿಡ್ತದೆ, ಮರೆಯುವಿಗೆ ಹೋಗ್ತದೆ. ಮರೆಯಲಾಗದ ಸಂಕಟ ಅದು ಶೋಕ. ಎಂದೋ ನೀರಿನಲ್ಲಿ ಬಿದ್ದು ಮಗನೋ ಮಗಳೋ ಮಕ್ಕಳೋ ಸೊತ್ತು ಕಳೆದು ಹೋಗಿರ್ತದೆ. ಇನ್ನೊಮ್ಮೆ ಅಲ್ಲಿಗೆ ಹೋದಾಗ ನೀರು ಕಂಡಾಗ ಬೇಜಾರಾಗತ್ತೆ. ಇಲ್ಲೇ ಅವನು ಸತ್ತದ್ದು, ಹಳ್ಳಿಗೆ ತಲೆ ಮೇಲೆ ಕೈ ಹೊತ್ಕೊಳ್ತಾರೆ. ಅದು ಆಗ ಆಯ್ತಲ್ಲ 5 ವರ್ಷದ ಕೆಳಗೆ. ಹೌದು, ಆಗ ಆಗಿದೆ, ಆಗ 10 ಆಗಿದೆ ಅಲ್ಲ. ಹೌದು, 10 ಆಗಿದೆ. ಮತ್ತು ಈಗ ಅದು ಉಮ್ಮಳಿಸಿ ಬರ್ತಾ ಇದೆ. ನೆನಪಿಸಿಕೊಂಡಾಗ ಯಾವುದು ಈಗ ಏನಿಲ್ಲ ಸಂಕಟ, ಆದರೆ ನೆನಪಿಗೆ ಬಂದಾಗ ಹಳೆಯ ದುಃಖ ಮತ್ತೆ ಮರುಕಳಿಸುತ್ತಲ್ಲ, ಮತ್ತೆ ಎಳೆದುಕೊಂಡು ಹೋಗುತ್ತಲ್ಲ ನಮ್ಮನ್ನು, ಅದಕ್ಕೆ ಶೋಕ ಅಂತ ಹೇಳೋದು. ಶೋಕ ಅಂದರೆ ಹಾಗೆ ಎಳೆದದ ಇವತ್ತಿನದೇ ಪ್ರೆಸೆಂಟ್ ಆಗಬೇಕು ಅಂತಿಲ್ಲ, ಈಗಲೇ ಬರಬೇಕು. ಈಗ ಬಂದದ್ದು ಸರಿ, ಶಾಶ್ವತವಾಗುವುದು, ಗಟ್ಟಿಯಾಗುವುದು, ಮಾನಸಿಕವಾದದ್ದು, ಇದೆಲ್ಲ ಎಷ್ಟು ಅರ್ಥವೇ ಹೇಳಿ. ದೇಹಕ್ಕೆ ಆದರೆ ಸಂಕಟದ ದುಃಖ, ಮನಸ್ಸಿಗೆ ಆದರೆ ಶೋಕ, ಏನು ಬೇಕಾದರೆ ಆಚೀಚೆ ಪರಿಚಯ ಮಾಡಿಸಿ. ಆದರೆ ಮುಖ್ಯವಾದದ್ದು ಅರ್ಥ ಮಾನಸಿಕವಾಗಿ ಘಾಸಿ, ನಿರಂತರವಾದದ್ದು. ಇದನ್ನು ಪೂರ ಕಳ್ಕೊಳ್ತಾನೆ. ಬಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಅಂತ ಹೇಳಿದಾಗೆ, ತಸ್ಮಿನ್ ದೃಷ್ಟೇ ಪರಾವರೇ ಅಂತ ಸರ್ವೋತ್ತಮನಾದ ಭಗವಂತ ಕಂಡಾಗ ಎಲ್ಲ ಸಂಕಟಗಳು ಮಾಯ, ಇದೆಲ್ಲೋ ಹೋಗಿರುತ್ತೆ. ಹಾಗಾಗಿ ವೀತ ಶೋಕನಾಗುವುದು, ವಿಗತ ಕಳೆದ ಶೋಕನಾಗುವುದು, ತೊಂದರೆ ಸಂಸಾರದಿಂದ ನಿವೃತ್ತಿನೇ ಆಗುವುದು ಭಗವಂತನನ್ನು ಕಾಣಲಿಕ್ಕೆ ಬಂದಾಗ. ಅದು ಇಷ್ಟ ಆಗಿ ದೇವರು ಡೈರೆಕ್ಟ್ ಕಾಣುವುದಿಲ್ಲ. ಹೃದಯನಿಷ್ಠನಾದ ಭಗವಂತ ಕಾಣಬೇಕಾದರೆ ಆತ್ಮಾಪರೋಕ್ಷ ಆಗಿ ಪರಮಾತ್ಮಾಪರೋಕ್ಷ ಬರಬೇಕಾದರೆ ಅವನು ಸಂಸಾರದಿಂದ ಬಿಡುಗಡೆ ಪಡೀಲಿಕ್ಕೆ ಬೇಕಾದ ಯೋಗ್ಯನಾಗಬೇಕು. ಆತ್ಮ ಗುಹಾಯಾಮ್ ನಿಹಿಸೋಸ್ಯ ಜಂತೋ ವೀತಶೋಕ ಪಶ್ಯತಿ ವೀತಶೋಕ. ಯಾರಿಂದ? ಧಾತು ಪ್ರಸಾದಾತ್ ಮಹಿಮಾನಮೇಶ. ಈಗ ಧಾತು ಪ್ರಸಾದಾತ್ ಪಶ್ಯತಿ, ಧಾತು ಪ್ರಸಾದಾತ್ ವೀತಶೋಕ, ಎರಡಕ್ಕೆ ಅನ್ವಯ. ಧಾತ ಯಾರು? ಭಗವಂತ. ಭಗವಂತನದ್ದೇ ಅನುಗ್ರಹ ಬೇಕು. ಯಮೈವೇಶ ವ್ರಣತೆ ತೇನ ಲಭ್ಯ ಅಂತ. ದೇವರ ಅನುಗ್ರಹ ಇಲ್ಲದೆ ನಮ್ಮದು ಸಂಸಾರ ತಾಪತ್ರಯವೂ ಹೋಗುವುದಿಲ್ಲ, ದೇವರು ಕಾಣುವುದಿಲ್ಲ. ದೇವರು ಕಾಣಬೇಕಾದರೆ ದೇವರೇ ಕಾಣಿಸಿಕೊಳ್ಬೇಕು. ದೇವರು ಕಾಣಬೇಕಾದರೆ ನಮ್ಮನ್ನು ದೇವರೇ ಬಿಡುಗಡೆಯನ್ನು ಮಾಡಬೇಕು, ಲಿಂಗದೇಹಭಂಗ ಮಾಡಬೇಕು. ಇದು ಒಂದು ಅರ್ಥ. ಇನ್ನೊಂದು ಇಲ್ಲಿ ಧಾತ ವಿದಧಾತಿ ಧಾತ ಅಂತ ಹೇಳಿದ್ದಲ್ಲ. ಧಾತ ಅಂದರೆ ಪ್ರಾಣ ಮತ್ತು ಚತುರ್ಮುಖ, ಇವರ ಅನುಗ್ರಹ ಬೇಕು. ಇವರು ಎಷ್ಟು ರೀತಿ ಅನುಗ್ರಹ ಅಂದರೆ ಉಪದೇಶ ಮೂಲಕವೂ ಹೌದು, ಮತ್ತು ಏನಮ್ಮೋಚ್ಯಾಮಿ ಅನ್ನತಕ್ಕಂಥ ಅನುಗ್ರಹ ಅದು. ತರತಿ ಶೋಕಂ ಆತ್ಮವಿತ್ ಅಂತ ಹೇಳಿದಾಗ ಆತ್ಮಜ್ಞಾನದಿಂದ ಶೋಕ ನಿವೃತ್ತಿ ಆಗುತ್ತೆ. ಆಗಬೇಕಾದರೆ ಪ್ರಾಣನ ಅನುಗ್ರಹ ಬೇಕಾಗುತ್ತೆ. ಸ ಏನಾನ್ ಬ್ರಹ್ಮ ಗಮಯತಿ ಇಂದ್ರಾಯೇಂದೋ ಪರಿಸ್ರವ, ಎಲ್ಲ ಮಂತ್ರಗಳು ಪ್ರಾಣನಲ್ಲಿ ಪ್ರಾರ್ಥನೆ ಮಾಡೋದು. ಚತುರ್ಮುಖನಲ್ಲಿ ವಿಜ್ಞಾನಮಯ ಕೋಶನಲ್ಲಿ ಕೇಳುವಂಥದ್ದು. ನನ್ನನ್ನು ದೇವರೆಡೆಗೆ ಕಳ್ಕೊಂಡು ಹೋಗು, ನನ್ನನ್ನು ದೇವರಿಗೆ ಪರಿಚಯಿಸು, ನನ್ನ ಕರ್ಮಗಳನ್ನು ದೇವರಿಗೆ ಒಪ್ಪಿಸು, ಎಲ್ಲ ಮಾಡಿದ ಚೇಷ್ಟೆಗಳು ನಿನ್ನ ಮೂಲಕ ಆಗಿದೆ ಎಂದು ನಾನು ಹೇಳುತ್ತಾ ಇದ್ದೇನೆ, ನಿನ್ನಿಂದ ಭಗವಂತನಿಗೆ ಅದು ಸಮರ್ಪಣೆ ಆಗಲಿ. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಶ್ರೀಶತುಷ್ಟ್ಯರ್ಥಂ ಕರಿಷ್ಯೆ ಕರ್ಮ ಚಾಕಿಲಂ. ಎಲ್ಲ ಕೆಲಸ ನಿನ್ನ ಪ್ರೇರಣೆಯಿಂದ ಮಾಡ್ತಾ ಇದ್ದೇನೆ, ದೇವತೆಗಳು ಅದಕ್ಕೆ ಕಾರಣರಿದ್ದಾರೆ. ನೀನು ಭಗವಂತನಲ್ಲಿಗೆ ನನ್ನ ಕರ್ಮಗಳನ್ನು ತೀರಿಸು. ತಸ್ಮಿನ್ನಪೋ ಮಾತರಿಶ್ವಾ ದಧಾತಿ. ಅಪಹ ಅಂದರೆ ಕರ್ಮಗಳು ಅಂತ ಅರ್ಥ. ಎಲ್ಲ ಕರ್ಮಗಳನ್ನು ಪರಿಚಯಿಸುವವನು, ಹೇಳುವವನು, ದೇವರಿಗೆ ಸಮರ್ಪಿಸುವವನು, ಮಾಧ್ಯಮನು ಪ್ರಾಣ ಇದ್ದಾನೆ ಚತುರ್ಮುಖೇತನ. ಆದ್ದರಿಂದ ಧಾತು ಪ್ರಸಾದಾತ್ ವೀತಶೋಕ ಧಾತು ಪ್ರಸಾದಾತ್ ಪಶ್ಯತಿ. ಯಾರನ್ನು? ಮಹಿಮಾನಂ ಈಶಂ. ಇಲ್ಲಿ ನಾವು ಕೊನೆಯ ಒಂದು ಶಬ್ದ ಈಶಂ ಉಂಟು, ರುದ್ರನನ್ನು ಅಂತ ಅರ್ಥ ಹೇಳಿಬಿಡ್ತೇವೆ. ಅದಕ್ಕೆ ಹೇಳಿ ನಾನು, ರುದ್ರನನ್ನು ನೋಡಲಿಕ್ಕೆ ಧಾತು ಪ್ರಸಾದ ಬೇಕಾ? ಚತುರ್ಮುಖನ ಅನುಗ್ರಹ ಬೇಕಾ? ಯಾವುದೇ ರಕ್ಕಸರು ಈಶನನ್ನು ಕಂಡವರು, ವರವನ್ನು ಪಡೆದವರು ಚತುರ್ಮುಖನಲ್ಲಿ ಕೇಳಿ ಬಂದಿದ್ದಾರೆ? ಸಂಬಂಧವೇ ಇಲ್ಲ. ನಾರಾಯಣ ಅನುಗ್ರಹಕ್ಕೆ ಪಾತ್ರವೇ ಅಲ್ಲ ಅವರು. ಧಾತು ಶಬ್ದದಿಂದ ನಾರಾಯಣನ ಅರ್ಥ ಮಾಡಿಕೊಂಡ್ರೆ ಅದೂ ಇಲ್ಲ. ಅವರು ಶೋಕ ದೂರರಾದ್ರ ವೀತಶೋಕರಾಗಲಿಲ್ಲ. ವೀತಶೋಕರಾಗದೇನೇ ಈಶನನ್ನು ನೋಡಲಿಕ್ಕಾಗತ್ತೆ. ರಾವಣಾದಿಗಳೆಲ್ಲ ಕಂಡಿದ್ದಾರೆ. ಆದ್ದರಿಂದ ಅವನು ಮತ್ತೆ ನಿಹಿತನ, ಗುಹಾಯಾಮ್ ನಿಹಿತನ,
ಜಂತೋ ಗುಹಾಯಾಮ್ ನಿಹಿತಃ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ. ಕೃಷ್ಣ ಗೀತೆಯಲ್ಲಿ ಈಶ್ವರ ಅಂತ ಹೇಳಿದರು, ಈಶನ ಶಿಲಃ ನಾರಾಯಣ ಅಂತಲೇ ಭಾಷ್ಯ ಇರೋದು ಎಲ್ಲರದ್ದು. ಯಾರೆಲ್ಲ ಕೂತರು ಯಾರ್ಯಾರನ್ನು ಹೇಳಲಿಲ್ಲ, ಈಶ್ವರ ಅಂದರೆ ನಮ್ಮ ದೇವರು ಅಂತ ಯಾರು ಬರೀಲಿಲ್ಲ. ಈ ಕ್ಷೇತ್ರದ ಮಹಾಲಿಂಗೇಶ್ವರ, ಆ ಕ್ಷೇತ್ರದ ಪ್ರಾಣೇಶ್ವರ ಯಾರು ಬರೀಲಿಕ್ಕೆ ಹೋಗಲಿಲ್ಲ. ಯಾಕೆ? ಎಲ್ಲರೂ ಆಯಾ ಕ್ಷೇತ್ರದಲ್ಲಿ ಇದ್ದಾರೆ. ಎಲ್ಲರಿಗೂ ಭಾರಿ ವಿಶೇಷ ಆಯಾ ಕ್ಷೇತ್ರದೆಲ್ಲ ಕೂರೇಶ ಪ್ರಾಣೇಶ ಎಲ್ಲ ಹೇಳಿಕೊಳ್ಳುವವರು ಇರ್ತಾರೆ ಅವರವ್ರ ಊರಿನದ್ದು. ಅದು ಯಾವ ಈಶ್ವರ? ಯಾಕೆ? ಈಶ್ವರ ಶಬ್ದ ಸಾಮಾನ್ಯದು, ಯಾವುದಕ್ಕೂ ಸೇರಿಸ್ಬೋದು. ಗಣೇಶ್ವರ, ಮಹೇಶ್ವರ, ಭೂತೇಶ್ವರ ಎಲ್ಲ ಮಾಡಲಿಕ್ಕೆ ಆಗತ್ತೆ. ಆದರೆ ಏನು ಮಾಡದೆ ಈಶ್ವರ ಅಂದರೆ ಅದು ವಿಶೇಷನಾಗಿ ಮತ್ತೆ ಬಂದ ಶಬ್ದ ಅಲ್ಲ, ಅದು ಉಪಪದ ಅಲ್ಲ, ಅದು ಪ್ರಧಾನ. ಅದು ಗಣೇಶ್ವರ, ಭೂತೇಶ್ವರ, ನಂಜೇಶ್ವರ ಹಾಗೆಲ್ಲ ಅಲ್ಲೇ ಅಲ್ಲ, ಅದು ಖಾಲಿ ಈಶ್ವರ, ಅದು ದೇವರೇ, ಭಗವಂತನೇ ಇದ್ದಾನೆ, ಸರ್ವೇಶ್ವರ ಇದ್ದಾನೆ. ಅದು ಇದು ಅಂತ ಒಂದೊಂದು ಹೇಳಬೇಡಿ. ಒಂದೊಂದು ದಿಕ್ಕಿನ ಒಡೆಯರಾಗಿ ನಿಧೀಶ್ವರ ಇದ್ದಾನೆ, ಮತೀಶ್ವರ ಇದ್ದಾನೆ, ಅದೆಲ್ಲ ಹೇಳಿಕೊಂಡು ಬರಬೇಡಿ. ಬುದ್ಧಿಗೊಡೆಯನಾದ, ದುಡ್ಡಿಗೊಡೆಯನಾದ ಅಂತ. ಸರ್ವೇಶ್ವರ ಯಾರು? ಅದು ಅರ್ಥ ಅಲ್ಲಿ ನಿರುಪಚರಿತವಾದ ಅರ್ಥ ಮಾಡಲಿಕ್ಕೆ ಉಂಟು ಈಶ್ವರ ಶಬ್ದಕ್ಕೆ. ಅದು ಈಶ್ವರ ಅಂದರೆ ಸರ್ವಚೇಷ್ಟಕನಾದ ಅದನ್ನು ಇಲ್ಲಿ ಈಶಂ ಅಂದರೆ ನಾರಾಯಣನನ್ನು ಹೇಳಿತ್ತು. ಅಣೋರಣೀಯಾನ್ ಯಾರಾಗುವುದಿಲ್ಲ, ಎಲ್ಲ ಜೀವರಿಗಿಂತ ಸಣ್ಣದು ಹೇಳಿ ಆಯಿತು. ಈಶನು ಒಬ್ಬ ಜೀವನೇ. ಮಹತೋ ಮಹೀಯಾನ್, ಅವನು ಚತುರ್ಮುಖನಿಗಿಂತಲೂ ದೊಡ್ಡದಿಲ್ಲ. ಇನ್ನು ಮಹತ್ತೇ ಅವನಲ್ಲ, ಅಮಹತ್ತವ, ಮಹತ್ತಿಗಿಂತ ಸಣ್ಣವೇ ಇದ್ದಾನೆ. ಮಹತ ಮಹೀಯಾನ ಆಗೋದಿಗೆ. ಮಹಶಬ್ದ ಚತುರ್ಮುಖನನ್ನು ಹೇಳಿದರೆ ಮಹತ್ತತ್ವ, ಅದಕ್ಕಿಂತ ಕೆಳಗಿರುವವನು ಈಶ ಅಹಂಕಾರ ತತ್ವ, ಮಹತ್ತತ್ವದಿಂದ ಆಚೆ ಇರುವವನು ಭಗವಂತ. ಇವನು ಮಹತಃ ಮಹೀಯಾನಂದಿದ್ದಾನೆ, ಚತುರ್ಮುಖನ ಆಚೆಗೆವ ಅಂತ. ಇವ ಚತುರ್ಮುಖನ ಈಚೆನವನನ್ನು ಹೇಗೆ ಅರ್ಥ ಮಾಡ್ತೀನಿ? ಅದರಿಂದ ಒಂದೊಂದು ಶಬ್ದವನನ್ನು ಮಾತಾಡಿಸುವುದಿಲ್ಲ. ಅಣೋರಣೀಯಾನ್, ಮಹತೋ ಮಹೀಯಾನ್, ಆತ್ಮ ಗುಹಾಯಾಮ್ ನಿಹಿತಃ. ಅವನು ಹಿಮಾಲಯದ ಗುಹೆಯಲ್ಲಿ ಇರ್ಬೋದು, ಆದರೆ ಅಸ್ಯ ಜಂತೋ ಗುಹಾಯಾಮ್ ನಿಹಿತಃ ಅಂತ. ಅದು ಆತ್ಮನಾಗಿ, ಆತ್ಮತ್ವದಿಂದ, ಆತ್ಮಧರ್ಮದಿಂದ ಅದು ಆಗಲಿಲ್ಲ. ಹೀಗೆ ಒಂದೊಂದು ಶಬ್ದವು ಅವನನ್ನು ಹೇಳುವುದಿಲ್ಲ ಅಂತ. ಧಾತು ಪ್ರಸಾದಾತ್ ಮಹಿಮಾನಮೇಶಂ ಪಶ್ಯತಿ ವಿತಶೋಕ. ಸಂಸಾರದ ಸಮಗ್ರವನ್ನು ಹೇಳಿದಲ್ಲ, ರುಜಂ ದ್ರಾವೇತೆ ಅನ್ನುವಾಗ ಸಂಸಾರ ರೋಗ ಪರಿಹಾರ ಮಾಡಲಿಕ್ಕೆ ನನ್ನಿಂದ ಆಗುವುದಿಲ್ಲ ಅಂತಾನೆ. ನಾನು ಏನಿದ್ದರೂ ಇಲ್ಲಿಯನ್ನ ರೋಗಗಳನ್ನು ಪರಿಹಾರ ಮಾಡಲಿಕ್ಕಿದ್ದೇನೆ ಅಂತ. ಹೀಗೆ ಈ ಮಂತ್ರಗಳು, ಇಂಥ ಅನೇಕ ಮಂತ್ರಗಳಲ್ಲಿ ಬ್ರಹ್ಮನ ಅನುಗ್ರಹ. ಅದಕ್ಕೆ ನಾನು ಹೇಳಿದೆ ಕೆಲವೆಲ್ಲ ತರತಿ ಶೋಕಂ ಆತ್ಮವಿತ್ ಅಂತ. ಆತ್ಮತ್ವದ ಜ್ಞಾನದಿಂದಲೇ, ಹೊರಗಿನ ಜ್ಞಾನದಿಂದ ಅಲ್ಲ. ಶೋಕ ಕಳೆದುಕೊಳ್ಳಿಕ್ಕೆ, ಶೋಕಕ್ಕೆ ಕಾರಣವಾದತೋ ಶೋಕದ ಮುದ್ದೆ ಎನಿಸಿಕೊಂಡ ಈ ಸಂಸಾರದ ನಿವೃತ್ತಿ ಆಗಲಿಕ್ಕೆ ಪರಮೋಚ್ಚವಾದ ಆತ್ಮಜ್ಞಾನ, ಆತ್ಮಾವರೇ ದ್ರಷ್ಟವ್ಯ ಅಂತ. ಈ ಆತ್ಮದ ಪರಿಪೂರ್ಣವಾದಂತಹ ಪ್ರವಾಹವೇ ಸೃಷ್ಟಿಯ ಚಿಂತನೆ. ಆ ಸೃಷ್ಟಿಯ ಚಿಂತನೆಯಲ್ಲಿ ಎತ್ತರದ ಸ್ಥಾನ ಅದು ಜೀವೋತ್ತಮನಾದ ಚತುರ್ಮುಖನಿಗೆ. ಅದನ್ನು ಸೃಷ್ಟಿಶ್ರೀಯಾಗಿ ಮಹಾಲಕ್ಷ್ಮಿ ಚತುರ್ಮುಖನನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ದೊಡ್ಡ ದೊಡ್ಡ ಜಾಸ್ತಿ ಮುದ್ದೆ ರಾಶಿಗಳು ಎಲ್ಲಿ ಬೇಕಾದರೂ ಸೃಷ್ಟಿಯಾಗಲಿ, ಅದು ನನಗೆ ಸಂಬಂಧ ಅಲ್ಲ. ಆದರೆ ಮುಖ್ಯವಾದ ಸೃಷ್ಟಿ ಎಲ್ಲೆಡೆ ಯಾರಿಂದ ಆಗ್ತಾ ಇದೆ, ಸೂಕ್ಷ್ಮವಾಗಿ ಸ್ಥೂಲವಾಗಿ ಮತ್ತೆ ಅಂತ ಹೇಳಿಕೊಂಡು ಅದು ಚತುರ್ಮುಖನಿಂದ. ಸೃಷ್ಟಿಕರ್ತೃ ಅನಿಸಿಕೊಳ್ಳುವ ಅವನಾಗಿದ್ದಾನೆ. ಅದರಿಂದ ಅವನ ಮೇಲಿನ ಪರಮ ದಯೆ, ಪರಮ ಕಾರುಣ್ಯ, ಪರಮ ಅನುಗ್ರಹ ಮಹಾಲಕ್ಷ್ಮಿದು ಇದೆ. ಇನ್ನಲ್ಲಿ ಬಿಟ್ಟೋದದ್ದು ಇನ್ನೂ ಶಕ್ರನ ಮತ್ತು ಮನುವಿನ ಇಬ್ಬರ ಸೃಷ್ಟಿಯ ಪ್ರಪಂಚ. ಅವರಿಂದಾದ ಸೃಷ್ಟಿಯನ್ನು ಹೇಳಬೇಕು, ಚತುರ್ಮುಖನಿಂದಾದ ಸೃಷ್ಟಿಯನ್ನು ಹೇಳಬೇಕು. ನಾನು ಅದನ್ನು ಮತ್ತೆ ನಾಳೆ ಸೇರಿದಾಗ ಚಿಂತನೆ ಮಾಡುವ. ಮತ್ತೆ ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ.